ಓಕೆ, ನಾವು ಕೆಲವೊಂದು ವಾರಗಳಿಂದ ಕರ್ತನ ಆಗಮನದ ಬಗ್ಗೆ ಕಲಿತಾ ಬಂದಿದ್ದೇವೆ. ಆದ್ರೆ ಈಗ ಅದರ ಮುಂದಿನ ಭಾಗವನ್ನು ನಾವು ಕಲೀಲಿಕ್ಕೆ ಇಲ್ಲಿ ಶ್ರದ್ಧೆಯನ್ನು ಕೊಡೋರಾಗೋಣ. ಯೇಸುವಿನ ಬರೋಣದ ಬಗ್ಗೆ ನಮಗೆ ತಿಳಿಯುವಾಗ ಅನೇಕ ವಾಕ್ಯಗಳು ನಮಗೆ ತಿಳಿಸಿಕೊಡುತ್ತದೆ ಹೇಗೆ ಆತನು ಬರುತ್ತಾನೆ ಎಂಬುದಾಗಿ. ನೋಡಿ, ವಾಕ್ಯದಲ್ಲಿ ಬರೆದಿದೆ, ಅಪೊಸ್ತಲರ ಕೃತ್ಯ 1:9 ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು, ಮೋಡವು ಆತನನ್ನು ಕವಿದುಕೊಂಡದ್ದರಿಂದ ಅವರ ಕಣ್ಣಿಗೆ ಮರೆಯಾದನು. ಅವರೆಲ್ಲರೂ ನೋಡ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು. ಹಾಗೆ ಈಗೋ ಬಿಳಿ ವಸ್ತ್ರಧಾರಿಗಳಾದ ಇಬ್ಬರು ಪುರುಷರು ಅವರ ಬಳಿಯಲ್ಲಿ ನಿಂತುಕೊಂಡರು. ಹೌದಾ? ಅವರು, ಗಲೀಲಿಯಾದವರೇ, ನೀವು ಯಾಕೆ ಆಕಾಶದ ಕಡೆಗೆ ದೃಷ್ಟಿಸುತ್ತಾ ನಿಂತಿದ್ದೀರಿ? ನಿಮ್ಮಿಂದ ಪರಲೋಕಕ್ಕೆ ಎತ್ತಲ್ಪಟ್ಟ ಯೇಸು ಯಾವ ರೀತಿಯಿಂದ ಪರಲೋಕದೊಳಗೆ ಹೋಗಿರುವುದನ್ನು ನೀವು ಕಂಡಿರೋ, ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ನೋಡಿ, ಶಿಷ್ಯರುಗಳನ್ನೆಲ್ಲ ಬಿಟ್ಟು ತಾನು ದೇಹದಲ್ಲಿಯೇ ಪರಲೋಕದಲ್ಲಿ ಅವರ ಮಧ್ಯದಿಂದ ಎತ್ತಲ್ಪಟ್ಟಾಗ ಏರಿ ಹೋಗುವುದನ್ನು ಎಲ್ಲ ಶಿಷ್ಯರುಗಳು ನೋಡ್ತಾರೆ. ಎಲ್ಲ ಶಿಷ್ಯರುಗಳು ನೋಡ್ತಾ ಇದ್ದ ಹಾಗೆ ಅವರು ಪರಲೋಕದಲ್ಲಿ ಮೋಡಗಳ ಮಧ್ಯದಲ್ಲಿ ಅವರು ಮುಚ್ಚಲ್ಪಡ್ತಾರೆ. ಅವರು ಅಲ್ಲಿಂದ ಎಲ್ಲಿಗೆ ಹೋದರು ಅಂತ ನಮಗೆಲ್ಲರಿಗೆ ತಿಳಿದಿದೆ. ವಾಕ್ಯದಲ್ಲಿ ಅನೇಕ ಕಡೆ ಬರೆಯಲ್ಪಟ್ಟಿದೆ, ಆತನು ಹೋಗಿ ತಂದೆಯಾದ ದೇವರ ಬಲ ಭಾಗದಲ್ಲಿ ಕೂತುಕೊಂಡಿದ್ದಾರೆ ಎಂದು ನಮಗೆ ತಿಳಿಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದ್ರೆ ಅಂದು ಯೆರೂಸಲೇಮಿನಲ್ಲಿರುವಂತಹ ಒಲಿವುಗಳ ಗುಡ್ಡದ ಮೇಲೆ ಶಿಷ್ಯರು ಮತ್ತು ಸ್ವಾಮಿ ಸೇರಿಕೊಂಡು ಸುಮಾರು 500 ಜನ ಇದ್ದಿರಬಹುದು ಎಂಬುದಾಗಿ ಬೈಬಲ್ ನಮಗೆ ಒಂದು ಸುಳಿವು ಕೊಡ್ತದೆ. ಅವರ ಮಧ್ಯದಿಂದ ಕರ್ತನು ಆಕಾಶದ ಕಡೆಗೆ ಏರಿ ಹೋದನು ಎಂಬುದಾಗಿ ವಾಕ್ಯ ನಮಗೆ ಕಲಿಸಿದೆ. ಹೇಗೆ ಆಕಾಶ ಮಧ್ಯದಲ್ಲಿರುವಂತಹ ಮೋಡಗಳ ಮಧ್ಯದಿಂದ ಆತನು ಪರಲೋಕದಲ್ಲಿರುವ ಪಿತದೇವನ ಕಡೆಗೆ ಏರಿ ಹೋದನು, ಅದೇ ರೀತಿಯಾಗಿ ತಿರುಗಿ ಬರುವನೆಂದು ಅಲ್ಲಿ ಬಂದಿರುವಂತಹ ದೇವದೂತರು ಹೇಳಿದ್ದನ್ನು ಇಲ್ಲಿ ವಾಕ್ಯದಲ್ಲಿ ಬರೆದಿಟ್ಟಿದ್ದಾರೆ. ಹಾಗಾದ್ರೆ ಮೋಡದಿಂದಲೇ ಯೇಸು ಪುನಃ ಭೂಮಿಗೆ ಬರುವರಾಗಿದ್ದಾರೆ. ಬೇರೆ ಯಾವ ರೀತಿಯಲ್ಲೂ ಯೇಸು ಸ್ವಾಮಿ ಬರುವುದಿಲ್ಲ, ಮೋಡದ ಮಧ್ಯದಿಂದಲೇ ಬರುವರಾಗಿದ್ದಾರೆ. ಹೇಗೆ ಯೇಸು ಏರಿ ಹೋಗುತ್ತಿರುವುದನ್ನು ಎಲ್ಲರ ಕಣ್ಣುಗಳು ಕಾಣುತ್ತಿದ್ದವು. ಎಲ್ಲರೂ ನೋಡ್ತಾ ಇದ್ದ ಹಾಗೆಯೇ ಅವರು ಏರಿ ಹೋದರು. ಅದೇ ರೀತಿ ಆತನು ತಿರುಗಿ ಬರುತ್ತಾನೆ ಅಂತ ಹೇಳಿದ್ದಾರೆ. ಅಂದರೆ ಆತನು ಬರುವಾಗಲೂ ಸಹ ಜನರು ಆತನನ್ನು ತಮ್ಮ ಈ ಕಣ್ಣುಗಳಿಂದ, ತೆರೆದ ಕಣ್ಣುಗಳಿಂದ ಆತನನ್ನು ನೋಡುತ್ತಾ ಇರುವರು. ಹಾಗಾದ್ರೆ ಇವತ್ತು ಯೇಸು ಬರುವಾಗ 4 ಕಡೆಯಿಂದ, ಭೂಮಿಯ 4 ದಿಕ್ಕಿನಿಂದ ಜನರು ತಮ್ಮ ಕಣ್ಣುಗಳಿಂದ ನೋಡ್ಲಿಕ್ಕೆ ಸಾಧ್ಯವೆಂಬುದು ಸ್ಪಷ್ಟವಾಗಿದೆ. ಆತನ ಪ್ರತ್ಯಕ್ಷ ಅಂತ ಹೇಳಿದ್ರೆ ಕಾಣಲ್ಪಡುವುದಲ್ವಾ, ನೋಡ್ಲಿಕ್ಕೆ ಸಿಗುವಂತದ್ದೇ ಪ್ರತ್ಯಕ್ಷತೆ. ಹೌದಾ? ರಿವೀಲ್ಡ್, ಸೆಕೆಂಡ್ ಟೈಮ್ ಹಿ ವಿಲ್ ಬಿ ರಿವೀಲ್ಡ್ ಅಂತ ಹೇಳಿದ್ರೆ ಪ್ರತ್ಯಕ್ಷ ಆಗ್ತಾರೆ ಅಂತ, 2ನೇ ಸಲ ಪ್ರತ್ಯಕ್ಷ ಆಗ್ತಾರೆ ಅಂತ ವಾಕ್ಯ ಹೇಳ್ತದೆ. ಹಾಗಾಗಿ ಯೇಸು ಇವಾಗ 2ನೇ ಸಲ ಬರುವಾಗ ಮಧ್ಯ ಆಕಾಶದಲ್ಲಿ ಪ್ರತ್ಯಕ್ಷರಾಗ್ತಾರೆ. ಯೇಸು ಬರೋಕ್ಕಿಂತ ಸ್ವಲ್ಪ ಮುಂಚೆ ಸೂರ್ಯ ಕಪ್ಪಗಾಗ್ತಾನೆ, ಚಂದ್ರನು ಕೆಂಪಗಾಗ್ತಾನೆ. ಅಂದ್ರೆ ಸೂರ್ಯ ಬೆಳಕು ಕೊಡುವುದಿಲ್ಲ, ಚಂದ್ರನು ಕೆಂಪಗಾಗ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹೌದಲ್ವಾ? ಹಾಗಾದ್ರೆ ಬೆಳಕಿರುವುದಿಲ್ಲ ಭೂಮಿ ಮೇಲೆ. ಯೇಸುವೆ ಅಂದು ಲೋಕದ ಬೆಳಕಾಗಿ ಈ ಭೂಮಿಗೆ ಇಳಿದು ಬರ್ತಾರೆ. ಎಲ್ಲರೂ ಕಾಣಿಸಿಕೊಳ್ಳುವ ಹಾಗೆ ಸ್ವಾಮಿ ಭೂಮಿಗೆ ತೋರಿಸಿಕೊಳ್ತಾರೆ ತಮ್ಮನ್ನೇ. ಸೊ ಇದೇ ಮಾತನ್ನು ದೇವದೂತರು ತಮ್ಮ ಶಿಷ್ಯರಿಗೆ ಹೇಳಿದ್ದನ್ನು ಅವರು ಬರೆದಿಟ್ಟಿದ್ದಾರೆ. ಆಮೇಲೆ ಹಾಗಾದ್ರೆ ಸ್ಪಷ್ಟ, ಆಕಾಶದ ಮಧ್ಯದಲ್ಲಿ ಮನುಷ್ಯ ಕುಮಾರನು ಇರುವುದನ್ನು ನಾವು ನೋಡುವ ದಿನಗಳು ಬೇಗನೆ ಬರಬಹುದು ಎಂಬುದಾಗಿ ನಾವು ಕಲ್ಪಿಸಬಹುದು. ಯಾವಾಗ ಬರ್ತಾರೋ ಗೊತ್ತಿಲ್ಲ, ಆದ್ರೆ ಬರುವುದಂತೂ ಖಚಿತ. ಆಮೇಲೆ ಹಾಗಾದ್ರೆ ಆತನು ಬರುವುದು ಖಚಿತವಾಗಿದೆ. ನಮ್ಮೆಲ್ಲರ ನಿರೀಕ್ಷೆ ಆತನ ಬರೋಣ, ಅದರ ಜೊತೆಯಲ್ಲಿ
ನಮ್ಮೆಲ್ಲರ ನಿರೀಕ್ಷೆ ಆತನ ಬರಣದಲ್ಲಿ ನಾವು ಆತನನ್ನು ಕೂಡಿಕೊಳ್ಬೇಕು, ಆತನ ಜೊತೆ ಒಂದಾಗಿ ಸೇರ್ಬೇಕು, ಆತನ ಸಂಗಡವೇ ನಾವು ಬೇರೆ ರಾಜ್ಯದಲ್ಲಿ ಪ್ರವೇಶ ಮಾಡಬೇಕು, ಅವರು ಎಲ್ಲಿರ್ತಾರೋ ಅಲ್ಲಿ ನಾವು ಇರಬೇಕು ಎಂಬುದೇ ನಮ್ಮೆಲ್ಲರ ನಿರೀಕ್ಷೆ ಆಗಿದೆ. ಹಾಗಾದ್ರೆ ನಮ್ಮ ನಿರೀಕ್ಷೆ ನೆರವೇರ್ಬೇಕಾದ್ರೆ ಕರ್ತನ ಚಿತ್ತದಂತೆ ನಾವೆಲ್ಲ ಇವತ್ತು ಬದುಕುವುದಾದರೆ ಖಂಡಿತ ನಮ್ಮೆಲ್ಲರ ನಿರೀಕ್ಷೆ ನೆರವೇರ್ತದೆ. ಅವರು ನಮಗೆ ನಂಬಿಕೆ ಕೊಟ್ಟಿದ್ದಾರೆ, ನಂಬಿದವರು ದೇವರ ಮಹಿಮೆಯನ್ನು ಕಾಣುವರು ಎಂಬುದಾಗಿ ಹೇಳಿದ್ದಾರೆ. ಹಾಗಾದ್ರೆ ನಾವೆಲ್ಲ ನಂಬಿಕೆಯುಳ್ಳವರು ಯೇಸು ಬರುವಾಗ ಆತನ ಪ್ರತ್ಯಕ್ಷತೆಯಲ್ಲಿ ಆತನಲ್ಲಿರುವಂತಹ ಮಹಿಮೆಯನ್ನು ನಾವು ಖಂಡಿತವಾಗಿ ನೋಡುವವರಾಗಿರ್ತೇವೆ. ಹಾಗಾಗಿ ನಾವು ಒಂದು ಮಹಿಮೆಯುಳ್ಳ ಸಭೆಯಾಗಿ ಇವತ್ತು ನಾವು ನಮ್ಮನ್ನೇ ಸಿದ್ಧಪಡಿಸಿಕೊಳ್ಬೇಕು. ನೋಡಿ, ವಾಕ್ಯಗಳನ್ನು ನೋಡ್ತಾ ಹೋಗುವ. ಯೋಹಾನ 11:25 ಓದಿ. ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನಲ್ಲಿ ನಂಬಿಕೆ ಇಡುವವನು ಸತ್ತರೂ ಬದುಕುವನು. ಆಮೇನ್. ವಾಕ್ಯ ಏನ್ ಹೇಳ್ತಾ ಇದೆ? ನಾನೇ ಪುನರುತ್ಥಾನವು. ಎಲ್ರಿ ಕೇಳಿಸ್ತಾ ಇದೆಯಲ್ಲ? ಹೌದು ಬ್ರದರ್, ಕೇಳಿಸ್ತಾ. ಓಕೆ, ಎಷ್ಟು ಹೇಳ್ತಾ ಇದ್ದಾರೆ? ನಾನೇ ಪುನರುತ್ಥಾನ ಜೀವವೂ ಆಗಿದ್ದೇನೆ. ಸೊ ಯೇಸುವಲ್ಲಿ ನಂಬಿಕೆ ಇಡುವರು ಸತ್ತರು ಬದುಕುವನು. ಇವತ್ತು ನಾವೆಲ್ಲ ಬದುಕ್ತಾ ಇದ್ದೇವೆ ಅಥವಾ ಸತ್ತವರಾಗಿದ್ದೇವೆ? ಯಾರಾದ್ರೂ ಹೇಳ್ಬೋದಾ? ಬದುಕಿದವರಾಗಿದ್ದೇವೆ. ಹಲ್ಲೆಲೂಯಾ. ನಾವೆಲ್ಲ ಬದುಕಿದವರಾಗಿದ್ದೇವೆ. ಎಸ್, ನಾವ್ ಯಾರು ಸತ್ತಿಲ್ಲ. ಹೌದಾ? ಅಂದ್ರೆ ಅರ್ಥ ನಮ್ಮೊಳಗೆ ಯೇಸುವಿನ ಜೀವ ಇದೆ, ಯೇಸು ನಮ್ಮೊಳಗೆ ಇದ್ದಾರೆ, ಅದಕ್ಕೆ ನಾವ್ ಯಾರು ಸತ್ತವರಲ್ಲ. ಹೌದಾ? ಹಾಗಾದ್ರೂ ಸತ್ತರು ಬದುಕುವರು ಅಂತ ಹೇಳಿದ್ರೆ ಅರ್ಥ ಶರೀರದಲ್ಲಿ ಒಮ್ಮೆ ನಾವು ಉಸಿರು ಬಿಡ್ಲಿಕ್ಕಿದೆ. ಆ ಉಸಿರು ಬಿಟ್ರು ಸಹ ನಾವು ಒಳಗಡೆ ಹೇಗೆ ಬದುಕ್ತಾ ಇದ್ದೇವೆ ಅದೇ ರೀತಿ ನಾವು ಬದುಕ್ತಾ ಇರ್ತೇವೆ. ಜಸ್ಟ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುವುದಷ್ಟೇ ನಮಗೆ ಕೆಲಸ. ಅರ್ಥ ಮಾಡ್ಕೊಳ್ಳಿ. ಸತ್ತರು ಬದುಕುವನು ಅಂತ ಹೇಳಿದ್ರೆ ನಮ್ಮ ಈ ಶರೀರವನ್ನು ತೆಗೆದಿಟ್ಟು ಪಕ್ಕದಲ್ಲಿ ಮಣ್ಣಿಗೆ ಹಾಕಿ ನಾವು ಶರೀರದಿಂದ ಹೊರಗಡೆ ಹೋಗಿ ದೇವರು ನಮಗೋಸ್ಕರ ಸಿದ್ಧಪಡಿಸಿಟ್ಟಂತ ಸ್ಥಳಕ್ಕೆ ನಾವು ಪ್ರವೇಶ ಮಾಡ್ತೀವಿ. ಸೊ ಮರಣ ಅನ್ನುವುದು ಕ್ರಿಸ್ತಿಯರ ಜೀವಿತಕ್ಕೆ ಅದು ಅಂತ್ಯವಲ್ಲ, ಅದು ನಿರಾಶೆ ಅಲ್ಲ, ಅದು ದುಃಖವಲ್ಲ, ಅದು ಏನಾಗಿದೆ? ಅದು ಸಂತೋಷ, ಅದು ಆನಂದ, ಅದು ಅದ್ಭುತ ಅಲ್ವಾ? ಎಸ್, ಅದು ಜಾಯ್. ಕ್ರಿಸ್ತಿಯರ ಜೀವಿತಕ್ಕೆ ಮರಣ ಅನ್ನುವುದು ದುಃಖ ಅಲ್ಲ, ಅದು ಸಮಾಧಾನ, ಅದು ಸಂತೋಷವಾಗಿದೆ. ಏನದು? ಸಂತೋಷದ ಸುದ್ದಿ ಆಗಿದೆ. ಅದಕ್ಕೋಸ್ಕರ ಒಂದು ಕಡೆ ವಾಕ್ಯ ಬರೆಯಲ್ಪಟ್ಟಿದೆ, ಹುಟ್ಟಿನ ದಿನಕ್ಕಿಂತ ಮರಣದ ದಿನ ಉತ್ತಮ ಎನ್ನುವುದಾಗಿ. ಸೊ ಯೇಸು ಬಂದಿದ್ದೆ ಮರಣಕ್ಕೆ ಒಂದು ನಾಂದಿ ಹಾಡ್ಲಿಕ್ಕೆ. ಕೊನೆಯ ಶತ್ರುವಾಗಿರುವ ಮರಣವು ಅಂತ್ಯವಾಗ್ತದೆ. ವಾಕ್ಯದಲ್ಲಿ ಬರೆದಿದೆಯಲ್ಲ, ಫೈನಲ್ ಎನಿಮಿ ವಿಚ್ ಇಸ್ ಡೆತ್ ವಿಲ್ ಬಿ ಫಿನಿಶ್ಡ್. ಕೊನೆಯ ಶತ್ರುವಾಗಿರುವ ಮರಣ ಎನ್ನುವುದು ಅಂತ್ಯವಾಗ್ತದೆ ಅಂತ ಯೇಸು ಹೇಳಿದ್ದಾರೆ. ಹಾಗಾದ್ರೆ ನಾವು ಶರೀರದಲ್ಲಿದ್ದು ಶರೀರವನ್ನು ಬಿಟ್ಟು ಹೋಗುವುದಕ್ಕೆ ಮರಣ ಅಂತ ಈ ಲೋಕ ತಿಳ್ಕೊಂಡಿದ್ದಾರೆ. ನಿಜವಾಗಿ ಅದು ಮರಣ ಅಲ್ಲ. ನಿಜವಾದ ಮರಣ ಬೇರೆ ಒಂದಿದೆ. ಶರೀರದಿಂದ ಹೋಗುವಂತ ಉಸಿರು ಅದು ಮರಣವಲ್ಲ. ಮರಣ ಅನ್ನೋದು ಇನ್ನೊಂದಿದೆ. ಅದು ಈ ಉಸಿರು ಹೋದ ಮೇಲೆ ಆ ಮರಣ ಏನೆಂಬುದು ತಿಳಿಲಿಕ್ಕೆ ಸಾಧ್ಯವಾಗ್ತದೆ. ಅದು ಕಠೋರವಾದಂತ ಮರಣವಾಗಿದೆ. ಅದು ನಿಜವಾದ ಮರಣ. ಬೈಬಲ್ ಹೇಳುತ್ತೆ ಅದು ಎರಡನೆಯ ಮರಣ ಎಂಬುದಾಗಿ. ಹಾಗಾದ್ರೆ ಆ ಎರಡನೆಯ ಮರಣಕ್ಕೆ ಯಾರು ಸಹ ಭಾಗಿಗಳಾಗಬಾರದು. ಅದಕ್ಕೋಸ್ಕರ ಇವತ್ತು ಈ ವಾಕ್ಯಗಳನ್ನೆಲ್ಲ ನಾವು ಕಲಿತಾ ಇದ್ದೇವೆ. ಈ ಬದುಕಿನಲ್ಲಿ ನಾವು ಏನನ್ನು ಪಡೆದುಕೊಳ್ತೀವೋ ಏನನ್ನು ಪಡೆದುಕೊಳ್ಳವೋ ಎಂಬುದು ಜಾಸ್ತಿ ಮಹತ್ವವನ್ನು ಹೊಂದಿಕೊಳ್ಳಲಿಲ್ಲ. ಆದರೂ ಸಹ ದಯವುಳ್ಳ ದೇವರು ನಮಗೆ ಬೇಕಾದದ್ದನ್ನು ಸಮಯಕ್ಕೆ ತಕ್ಕ ಹಾಗೆ ಅವರು ಕೊಡ್ತಾ ಇರ್ತಾರೆ.
ಯಾಕೆ? ಅದು ಆತನ ಪ್ರೀತಿ. ತನ್ನ ಮಕ್ಕಳನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಹೌದಾ? ಅದು ವಾಗ್ದಾನ. ಆದ್ರೆ ಈ ಭೂಲೋಕದಲ್ಲಿ ನಾವೇನಾದ್ರೂ ಸಾಧಿಸದೆ ಇರಲಿ, ಬರುವ ಆ ಜೀವಿತ ಇದೆಯಲ್ಲ, ಅದು ಮುಖ್ಯವಾದದ್ದು. ಅದನ್ನು ಯಾರು ಕಳ್ಕೊಳ್ಬಾರದು. ಹಾಗಾದ್ರೆ ಈ ಉಸಿರು ಎನ್ನುವುದು ಯಾವಾಗ ನಿಲ್ಲುತ್ತದೋ ಅದು ಮರಣವಲ್ಲ. ಕ್ರೈಸ್ತರಿಗೆ ಅದು ಮರಣವಲ್ಲ. ಅದಕ್ಕಾಗಿ ಯೇಸು ಹೇಳಿದ್ರು, ನಮ್ಮ ಪ್ರಕಾರ ಹೇಳಿದ್ರು, ನಾವೆಲ್ಲ ಸಾವು ಅಂತ ಹೇಳಿದ್ರೆ ಏನಂತ ತಿಳ್ಕೊಂಡಿದ್ದೇವೆ. ಅದಕ್ಕೆ ಯೇಸು ಹೇಳಿದ್ರು, ನೀವು ಸತ್ತರು ಬದುಕ್ತಾ ಇರ್ತೀರಿ. ಅಂದ್ರೆ ಒಳಗಡೆ ಜೀವ ಬಂದಾಯ್ತು. ನೀವು ಈ ಬಾಡಿ ಎಂಬ, ಈ ಶರೀರವೆಂಬ ಒಂದು ಮನೆಯನ್ನು ಬಿಟ್ಟು ಬೇರೆ ಒಂದು ಮನೆಗೆ ಪ್ರವೇಶಿಸ್ತೀರಿ. ಅದು ಈ ಲೋಕದಲ್ಲಿ ನೀವು ಸಾವು ಅನ್ನುವುದಾಗಿದೆ. ಹಾಗಾದ್ರೆ ನಿಜವಾದ ಸಾವು ಏನೆಂಬುದನ್ನು ಕರ್ತನು ಬೇರೆ ವಾಕ್ಯದಲ್ಲಿ ಹೇಳಿದ್ದಾರೆ. ಮುಂದಿರುವಂತ ಸಾವು, ಎರಡನೇ ಸಾವು ಅಂತ ಹೇಳಿದ್ರೆ, ಗಂಧಕದ ಬೆಂಕಿಯಲ್ಲಿ ಹೋಗಿ ಬೀಳುವುದೇ, ಅಲ್ಲಿ ಹಗಲು ರಾತ್ರಿಯ ಬೆಂಕಿಯಲ್ಲಿ ಉರಿಯನ್ನು ಸಹಿಸಿಕೊಳ್ಳುವುದೇ ನಿಜವಾದ ಸಾವು ಅಥವಾ ಮರಣವಾಗಿದೆ. ಅದಲ್ಲಿ ಹೋಗದೆ ನಾವು ಇಲ್ಲಿಯೂ ಸಹ ಮತ್ತೆ ಈ ಶರೀರವೆಂಬ ಮನೆಯನ್ನು ಬಿಟ್ಟ ಮೇಲೂ ಸಹ ಬದುಕುವಂತ ಒಂದು ಬದುಕು ಇದೆ ನೋಡಿ, ಅದೇ ನಿಜವಾದ ಬದುಕು. ಅದು ಇವತ್ತು ಆಲ್ರೆಡಿ ನಾವು ಪಡ್ಕೊಂಡಿದ್ದೇವೆ. ನಮ್ಮೆಲ್ಲರೊಳಗೆ ಯೇಸುವಿನ ಜೀವ ಬಂದಾಗಿದೆ ಇಲ್ವಾ? ಖಂಡಿತವಾಗಿ ನಾವೆಲ್ಲ ಬದುಕ್ತಾ ಇದ್ದೇವೆ. ಅದಕ್ಕೆ ಯೇಸು ಹೇಳಿದರು, ನೀವು ಬದುಕ್ತಾ ಇದ್ದೀರಿ. ಒಂದು ವೇಳೆ ಸತ್ರು ನೀವು ಬದುಕ್ತಾ ಇರ್ತೀರಿ. ರೈಟ್? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೇಸು ಹೇಳಿದ್ರು, ನಾನೇ ಪುನರುತ್ಥಾನ, ನಾನೇ ಜೀವ. ಅವ್ರು ನಮ್ಮೊಳಗೆ ಬಂದಾಯ್ತು. ಮರಣ ಇಲ್ಲ ಇನ್ನು. ಪ್ರೈಸ್ ದಿ ಲಾರ್ಡ್. ಇನ್ನು ಮರಣ ಇಲ್ಲ, ಅವ್ರ ಒಳಗಡೆ ಇದ್ದಾರಲ್ವಾ. ಹೇಗೆ ನಾವು ಸಾಯ್ಲಿಕ್ಕೆ ಸಾಧ್ಯ? ಈ ಶರೀರವನ್ನು ಬಿಡುವುದು ಅಂತ ಹೇಳ್ಬೋದು, ಈ ಶರೀರದಿಂದ ಪಾರಾಗುವುದು ಅಂತ ಹೇಳ್ಬೋದು. ಈ ಶರೀರ ನಮ್ಮನ್ನು ಕಟ್ಟಾಕಿದೆ, ನಮಗೆ ಜೀವಿಸ್ಲಿಕ್ಕೆ ಬಿಡ್ತಾ ಇಲ್ಲ. ಟೆಂಪರವರಿ ಆಗಿರುವಂತ ಒಂದು ಮನೆಯಾಗಿದೆ. ಪ್ರೈಸ್ ದಿ ಲಾರ್ಡ್. ಈ ಪ್ರಕಟಣೆಯನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಈ ಮನೆ ಟೆಂಪರವರಿ, ತಾತ್ಕಾಲಿಕ ಮನೆ. ಈ ಶರೀರವೆಂಬುದು ನಮ್ಮ ನಿಜವಾದ ಮನೆ. ಅದರ ನಂತರ ಹೋಗಿ ಸಿಗ್ತದೆ ನೋಡಿ ಹೊಸ ಮನೆ, ಅದು ಪರ್ಮನೆಂಟ್ ಮನೆ ಆಗಿದೆ. ಅದು ನಿರಂತರವಾಗಿರುವಂತ ಮನೆ ಆಗಿದೆ. ಆ ಮನೆಯನ್ನು ನಾವು ಯಾವತ್ತು ಕಳ್ಕೊಳ್ಬಾರ್ದು. ಅದು ನಮಗೋಸ್ಕರ ಯೇಸು ಸ್ವಾಮಿ ತಯಾರು ಮಾಡಿ ಇಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಯೋಹನ್ನ 11:26 ಹೇಳ್ತಾರೆ, ಯಾವನಾರು ಬದುಕುತ್ತಾ ನನ್ನಲ್ಲಿ ನಂಬಿಕೆ ಇಡುವುದಾದರೆ ಅವನೆಂದಿಗೂ ಸಾಯುವುದಿಲ್ಲ. ಇದು ಅದ್ಭುತವಾಗಿದೆ. ನಾನು ಆಲ್ರೆಡಿ ಇದ್ರ ಬಗ್ಗೆ ಹೇಳಿದೆ. ಯಾವನಾದ್ರೂ ಬದುಕ್ತಾ ನನ್ನಲ್ಲಿ ನಂಬಿಕೆ ಇಡುವುದಾದ್ರೆ ಅವನು ಎಂದಿಗೂ ಸಾಯುವುದಿಲ್ಲ. ಅಂದ್ರೆ ಯಾವನಾದ್ರೂ ಬದುಕುತ್ತಾ ಯೇಸುವಿನಲ್ಲಿ ನಂಬಿಕೆಯನ್ನು ಇಡದೇ ಇದ್ದರೆ ಆತನು ಸಾಯುವುದು ಖಚಿತ ಎಂದು ಅರ್ಥ ಅಲ್ವಾ? ಹಾಗಾದ್ರೆ ಬದುಕುತ್ತಾ ಸಾಯಲಿಕ್ಕೆ ಸಾಧ್ಯ ಉಂಟಾ? ಎಸ್. ಇದನ್ನು ನಾನು ರಿವರ್ಸ್ ಆಗಿ ಹೇಳ್ತಾ ಇದ್ದೇನೆ. ಯಾವನಾದ್ರೂ ಬದುಕ್ತಾ ನಂಬಿಕೆ ಇಡದೆ ಹೋದ್ರೆ, ಯೇಸುವಿನಲ್ಲಿ ನಂಬಿಕೆ ಕಳ್ಕೊಂಡ್ರೆ ಅವನು ಬದುಕ್ತಾನೆ ಸಾಯುವನಾಗಿದ್ದಾನೆ. ಇದು ಚೆನ್ನಾಗಿ ತಿಳ್ಕೊಳ್ಳಿ. ಇವತ್ತು ಅನೇಕರು ಯೇಸುವಿನಲ್ಲಿ ನಂಬಿಕೆ ಇಟ್ಟು ಆ ನಂಬಿಕೆಯನ್ನು ಕಳ್ಕೊಂಡು ಸತ್ತವರಾಗಿ ಬದುಕ್ತಾ ಇದ್ದಾರೆ. ಯೇಸುವಿನ ಹತ್ರ ಬಂದು ಪುನಃ ಹಿಂಜಾರಿ ಹೋಗಿ ಪುನಃ ಸಾವನ್ನು ಅಪ್ಪಿಕೊಂಡಿದ್ದಾರೆ. ಶರೀರ ಒಂದು ಜೀವಿಸ್ತಾ ಇದೆ ಅಷ್ಟೇ. ಇದು ಎಷ್ಟೊಂದು ಭೀಕರವಾದಂತ ಸನ್ನಿವೇಶ ಅಲ್ವಾ? ದುಃಖಕರವಾದ ಸನ್ನಿವೇಶ ಅಲ್ವಾ? ನಮಗಾದ್ರೂ ಯೇಸುವಿನ ಜೀವ ನಮ್ಮೊಳಗಿದೆ. ಅದು ನಮ್ಮೊಳಗಿಂದ ಯಾರಿಂದಲೂ ತೆಗೆದು ಹಾಕ್ಲಿಕ್ಕೆ ಸಾಧ್ಯವಿಲ್ಲ. ಅದು ಯೇಸುವಿನ ಜೀವ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಇದನ್ನ ಎಷ್ಟು ಜನ ನಂಬ್ತೀರಿ? ಯೇಸು ಕೇಳ್ತಾರೆ, ನೀವು ನಂಬುತ್ತೀರೋ ಎಂಬುದಾಗಿ. ಎಸ್, ನಾವು ನಂಬುತ್ತೇವೆ. ನಾವು ಯಾವತ್ತೂ ಸಾಯುವುದಿಲ್ಲ. ನಮ್ಮಲ್ಲಿ ಯೇಸುವಿನ ಬದುಕು ಇದೆ. ನಾವು ಜೀವಿಸುವರಾಗಿ ಆತ ನಮ್ಮಲ್ಲಿ ಜೀವ ಇಟ್ಟಿದ್ದಾನೆ. ನಮ್ಮಲ್ಲಿ ಜೀವ ಇರುವುದಾದ್ರೆ ನಾವು ನೋಡುವಂತ ನೋಟಗಳಲ್ಲಿ ಜೀವ ಇರಬೇಕು. ನಾವು ಮಾಡುವಂತ ನಮ್ಮ ಆಲೋಚನೆಯಲ್ಲಿ ಜೀವ ಇರಬೇಕು. ನಾವು ಮಾಡುವ ಕೆಲಸದಲ್ಲಿ ಜೀವ ಇರಬೇಕು. ನಾವು ಆಡುವ ಮಾತುಗಳಲ್ಲಿ ಜೀವ ಇರಬೇಕು.
ನಾವು ಅನುಭವಿಸುವಂತ ಪ್ರತಿಯೊಂದು ಅನುಭವದಲ್ಲಿ ಯೇಸುವಿನ ಜೀವವನ್ನು ಕಂಡುಕೊಳ್ಬೇಕು ನಾವು. ಎಸ್, ಅದಕ್ಕಾಗಿ ಯೇಸು ನಮ್ಮನ್ನು ಕರೆದದ್ದು. ನಾವು ಯಾರು ಸತ್ತವರಲ್ಲ, ಆತ್ಮದಲ್ಲಿ ಜೀವಿಸುವಂತ ಯೂದ ಕುಲದ ಸಿಂಹದ ಮರಿಗಳಾಗಿದ್ದೇವೆ. ಆತನು ಬದುಕ್ತಾ ಇರುವುದಾದ್ರೆ ಇವತ್ತು ನಾವು ಸಹ ಬದುಕ್ತಾ ಇದ್ದೇವೆ. ಹಾಲೆಲೂಯ. ಎಷ್ಟು ಜನರಿಗೆ ಅರ್ಥ ಆಗ್ತದೆ ನನಗೆ ಗೊತ್ತಿಲ್ಲ. ನಾವೆಲ್ಲ ಬದುಕ್ತಾ ಇರುವವರು. ಮರಣ ಅನ್ನುವುದು ನಮ್ಮಿಂದ ತೆಗೆದು ಹಾಕಲ್ಪಟ್ಟಿದೆ. ನಮ್ಮ ಜೀವಿತದಲ್ಲಿ ಅದು ತೆಗೆಯಲ್ಪಟ್ಟಿದೆ. ಶರೀರದ ಬಗ್ಗೆ ಚಿಂತೆ ಮಾಡಬೇಡಿ. ಶರೀರ ಅನ್ನುವುದು ಮಣ್ಣಿನಿಂದ ಬಂತು, ಅದು ಮಣ್ಣಿಗೆ ಸೇರುತ್ತೆ. ಆದ್ರೆ ಈ ಶರೀರದೊಳಗೆ ಬದುಕ್ತಿರುವಂತ ನಾನು ಎಂದಿಗೂ ಸಾಯುವುದಿಲ್ಲ. ನನಗೆ ನಿತ್ಯ ಜೀವ ಸಿಕ್ಕಾಯಿತು. ಶರೀರ ನಿತ್ಯವಾದದ್ದಲ್ಲ, ಅದು ತಾತ್ಕಾಲಿಕ ಶರೀರ ಅಷ್ಟೇ. ಸೊ ಇದು ನಿಜವಾದ ಸತ್ಯ. ಯೇಸು ನಮ್ಮೊಳಗಿರುವುದು, ಆತನು ಜೀವಂತವಾಗಿದ್ದಾನೆ. ಯೇಸು ಜೀವಿಸ್ತಾ ಇದ್ದಾರೆ ಒಳಗಡೆ. ನಮ್ಮ ಆತ್ಮ ಸತ್ತದ್ದಾಗಿತ್ತು ಒಂದು ಕಾಲದಲ್ಲಿ, ಇವತ್ತು ಅದು ಜೀವವನ್ನು ಪಡೆದುಕೊಂಡು ಕ್ರಿಸ್ತನಾದ ಯೇಸುವಿನಲ್ಲಿ ಒಂದಾಗಿ ಅದು ಜೀವಿಸ್ತಾ ಇದೆ. ನಾವು ಜೀವಿಸ್ತಾ ಇದ್ದೇವೆ. ಅದಕ್ಕೋಸ್ಕರ ಆ ಒಂದು ಅನುಭವದಲ್ಲಿ ನಾವು ನಡೆಯಬೇಕು. ಆ ಒಂದು ಪುನರುತ್ಥಾನದ ಅನುಭವದಲ್ಲಿ ನಾವು ಜೀವಿಸುವವರಾಗಬೇಕು. ನಾವು ನೋಡುವಂತ ನೋಟ, ಮಾತಾಡುವಂತ ಮಾತು, ಮಾಡುವಂತ ಕೆಲಸ ಕಾರ್ಯಗಳು, ನಮ್ಮ ಎಲ್ಲ ಯೋಚನೆಗಳು ಸಹ ಜೀವವನ್ನು ಪಡ್ಕೊಂಡಿರ್ಬೇಕು. ಅವಾಗ ಪ್ರತಿಯೊಂದು ಸಫಲತೆಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಒಂದೊಂದು ಮಾತಿನಲ್ಲಿ ಜೀವ ಪ್ರೊಡ್ಯೂಸ್ ಆಗ್ಬೇಕು, ಹೊರಗೆ ಬರಬೇಕು. ನಮ್ಮ ಮಾತಿನಲ್ಲಿ ಜೀವ ಹೊರಗೆ ಬರಬೇಕು. ಯೇಸು ಹೇಳಿದ್ದಾರೆ, ನನ್ನನ್ನು ನಂಬುವವರ ಉದರದೊಳಗಿಂದ ಜೀವ ನದಿಯು ಹರಿಯುತ್ತದೆ ಎಂಬುದಾಗಿ ಹೇಳಿದ್ದಾರೆ. ಹಾಗಾದ್ರೆ ಒಳಗೆ ಇರುವುದು ಜೀವ ನದಿ. ಯೇಸು ಜೀವ ಜಲವಾಗಿದ್ದಾರೆ. ಹಾಗಾದ್ರೆ ಅದನ್ನು ಕುಡಿದವರು ನಾವು, ನಮ್ಮೊಳಗಿಂದ ಜೀವ ನದಿ ಹರಿಲೇಬೇಕು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಜೀವ ನದಿ ಹರಿಲೇಬೇಕು. ನಾವು ಸತ್ತವರಲ್ಲ, ನಾವು ಬದುಕುವವರಾಗಿದ್ದೇವೆ. ಆಮೆನ್. ಎಲ್ಲರೂ ಹೇಳಿ, ನಾವು ಬದುಕುವವರಾಗಿದ್ದೇವೆ. ನಾವೆಲ್ಲರೂ ಬದುಕುವವರಾಗಿದ್ದೇವೆ. ನಾವು ಬದುಕುವವರಾಗಿದ್ದೇವೆ. ಆಮೆನ್, ಆಮೆನ್. ಮೊದಲ ಆದಮನ ಮೂಗಲ್ಲಿ ದೇವರು ಜೀವಶ್ವಾಸವನ್ನು ಊದಿದರು. ಆದರೆ ಆ ಆದಮನು ಆ ಜೀವಶ್ವಾಸವನ್ನು ಕಳ್ಕೊಂಡನು. ಹಾಗಾದ್ರೆ ಎರಡನೆಯ ಆದಮನಾದ ಯೇಸು ಬಂದು ಕಳೆದುಕೊಂಡಂತ ಆ ಜೀವಶ್ವಾಸವನ್ನು ಪುನಃ ನಮ್ಮೊಳಗೆ ಊದಿದರು. ಮೊದಲನೇ ಆದಮನು ನಮಗೆ ಮರಣವನ್ನು ತಂದುಕೊಟ್ಟನು. ಆದರೆ ಎರಡನೇ ಆದಮನು ಬಂದು ನಮಗೆ ಜೀವವನ್ನು ತಂದುಕೊಟ್ಟನು. ಹಾಗಾದ್ರೆ ಎರಡನೇ ಆದಮನು ಯಾರು? ಯೇಸು ಕ್ರಿಸ್ತರು. ಸೊ ಇವತ್ತು ಯೇಸು ಕ್ರಿಸ್ತನ ಶ್ವಾಸ, ಆತನ ಜೀವ, ಆತನ ಪುನರುತ್ಥಾನದ ಶಕ್ತಿ, ಆತನ ನಿತ್ಯವಾದ ಜೀವ ನಮ್ಮ ಒಳಗಡೆ ಇದೆ. ಆಮೆನ್. ಅದಷ್ಟು ಸುಲಭದಲ್ಲಿ ಕಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಅದಕ್ಕೆ ಜಾಗೃತೆ ವಹಿಸ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಪ್ರತಿದಿನ ಕಾಪಾಡಬೇಕು. ನಮಗೆ ಸಿಕ್ಕಂತ ಈ ಮಹಾ ಕೃಪೆ, ಈ ದೊಡ್ಡ ಆಶೀರ್ವಾದ ಎನ್ನುವುದೇ ಆ ಜೀವವಾಗಿದೆ. ಅದಕ್ಕಿಂತ ದೊಡ್ಡ ಆಶೀರ್ವಾದ ಬೇರೆ ಯಾವುದೂ ಇಲ್ಲ. ನಾವೇ ಶ್ರೀಮಂತರು, ನಾವೇ ನಿಜವಾದ ಶ್ರೀಮಂತರು. ಎಷ್ಟು ಹಣ ಕೊಟ್ರೆ ಈ ಜೀವ ಸಿಗುತ್ತಾ? ಇಲ್ಲ, ಎಲ್ಲಿ ಸಿಗಲ್ಲ. ಭೂಮಿಯ ಯಾವ ಮೂಲೆಯಲ್ಲಿ ಹೋದ್ರೂ ಸಿಗಲ್ಲ. ಯೇಸು ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಯಾರು ಬೆಲೆ ಕಟ್ಟಲಿಕ್ಕೆ ಆಗುದಿಲ್ಲ. ಅಂತ ದೊಡ್ಡ ಆಶೀರ್ವಾದವನ್ನು, ಅಂತ ದೊಡ್ಡ ಒಂದು ಸಂಪತ್ತನ್ನು ಯೇಸು ನಮಗೆ ಕೊಟ್ಟಿದ್ದಾರೆ. ಅದೇ ನಿತ್ಯ ಜೀವ ನಮ್ಮ ಒಳಗಡೆ ಆಲ್ರೆಡಿ ಇದೆ. ಅದು ಹಲ್ಲೆಲೂಯ. ಯೋಹಾನ 14:1-2 ಹೇಳ್ತದೆ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ. ಓದಿ. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನೂ ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ. ಇಲ್ಲದಿದ್ದರೆ ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ಆಮೇನ್. ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು. ಇಲ್ಲಿ ಮಿಸ್ಟೇಕ್ ಆಗಿತ್ತೇನು? ನಿಮ್ಮ ಬೈಬಲ್ ಅಲ್ಲಿ ನೋಡಿ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವಿರಬೇಕು. ಹೌದಾ?
ಸೊ ನಮಗೋಸ್ಕರ ಒಂದು ಸ್ಥಳ ಅಲ್ಲಿ ಸಿದ್ಧವಾಗಿದೆ, ನಮಗೋಸ್ಕರ ಅಲ್ಲಿ ಒಂದು ಬದುಕು ಸಿದ್ಧವಾಗಿದೆ, ನಮಗೋಸ್ಕರ ಒಂದು ಆಶ್ರಯ ಇದೆ, ನಮಗೋಸ್ಕರ ಒಂದು ದೊಡ್ಡ ನಿರೀಕ್ಷೆ ಯೇಸು ಇಟ್ಟಿದ್ದಾರೆ. ನಾವು ವ್ಯಥೆ ಪಡೋದು ಬೇಡ. ಇವತ್ತಿಂದ ವ್ಯಥೆಯನ್ನು ನಿಲ್ಲಿಸೋಣ, ವ್ಯಥೆಯನ್ನು ನಿಲ್ಲಿಸೋಣ. ಯೇಸುವಿನ ನಾಮದಲ್ಲಿ ವ್ಯಥೆ ನಮ್ಮಿಂದ ಬಿಟ್ಟು ಹೋಗ್ಲಿ. ಯೇಸುವಿನ ನಾಮದಲ್ಲಿ ನಾವು ವ್ಯಥೆಯಿಂದ ಮುಕ್ತರಾಗಲಿ. ಯೇಸು ಕ್ರಿಸ್ತನ ಸಮಾಧಾನವು ನಮ್ಮನ್ನು ತುಂಬಿಕೊಳ್ಳಲಿ. ಸ್ತೋತ್ರಪ್ಪ, ಸ್ತೋತ್ರ, ರಾಜಾದಿರಾಜ ಸ್ತೋತ್ರ. ಯೇಸು ರಾಜ, ನಿಮಗೆ ಸ್ತೋತ್ರ. ಹಲ್ಲೇಲೂಯ, ಹಲ್ಲೇಲೂಯ. ಯೋಹಾನ 5:25 ಹೇಳ್ತದೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಸತ್ತವರು ದೇವಕುಮಾರನ ಧ್ವನಿಯನ್ನು ಕೇಳುವ ಕಾಲ ಬರುತ್ತದೆ, ಈಗಲೇ ಬಂದಿದೆ. ಕೇಳಿದವರು ಬದುಕುವರು. ಥ್ಯಾಂಕ್ ಯು ಲಾರ್ಡ್. ಏನು? ಕೇಳಿದವರು ಬದುಕುವರು. ಹೌದಾ? ನಾವೆಲ್ಲ ಆತನ ಧ್ವನಿಯನ್ನು ಕೇಳಿದ್ದೇವಾ? ಎಸ್. ಎಷ್ಟು ಜನ ಕೇಳಿದ್ದೀರಿ? ಕೇಳದೆ ಇದ್ರೆ ನಾವ್ ಇನ್ನೂ ಬದುಕ್ತಾ ಇಲ್ಲ ಅಂತ ಅರ್ಥ. ನಾವೆಲ್ಲ ಕೇಳಿದ್ದೇವೆ. ಹೌದಾ? ನಾವೆಲ್ಲ ಕೇಳಿದ್ದೇವೆ. ಎಸ್. ಒಂದಲ್ಲ ಒಂದು ವಿಧದಲ್ಲಿ ನಾವು ಕೇಳಿದ್ದೇವೆ, ಅದಕ್ಕೋಸ್ಕರ ಬದುಕ್ತಾ ಇದ್ದೇವೆ, ಅದಕ್ಕೋಸ್ಕರ ಇಲ್ಲಿ ಆನ್ಲೈನ್ ಅಲ್ಲಿ ಬಂದು ಸಮಯ ಕಳೀತಾ ಇದ್ದೇವೆ, ಅದಕ್ಕೋಸ್ಕರ ಆತನ ವಾಕ್ಯವನ್ನು ಶ್ರದ್ಧೆಯಿಂದ ಧ್ಯಾನಿಸ್ತಾ ಇದ್ದೇವೆ. ಸತ್ತವರು ದೇವಕುಮಾರನ ಧ್ವನಿಯನ್ನು ಕೇಳುವ ಕಾಲ ಬರುತ್ತದೆ ಅಂತ ಆವಾಗ ಹೇಳಿದ ಮಾತು, ಅದು ಈ ಅನೇಕ ವರ್ಷಗಳಿಂದ ಅದು ನೆರವೇರ್ತಾ ಇದೆ. ಇವತ್ತು ಸಹ ಅನೇಕ ಸತ್ತವರು ದೇವಕುಮಾರನ ಧ್ವನಿಯನ್ನು ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಆ ಧ್ವನಿ ನಮ್ಮ ಬಾಯೊಳಗಿದೆ. ನಾವು ಹೇಳ್ತಾ ಇರ್ಬೇಕು ಸುವಾರ್ತೆಯನ್ನು. ಧ್ವನಿ ಕೇಳ್ತಾ ಇರ್ತಾರೆ. ಕೇಳಲಿಕ್ಕೆ ಅನೇಕ ಆತ್ಮಗಳು ಲವಲವಿಕೆಯಿಂದ ಒದ್ದಾಡ್ತಾ ಇದೆ. ಯೇಸುವೆ ನಿಜವಾದ ದೇವರು ಅಂತ ಹೇಳುವುದಾದ್ರೆ ಅದೇ ಸುವಾರ್ತೆ ಆಗಿದೆ. ಯೇಸು ಮಾತ್ರ ದೇವರು, ಯೇಸು ಮಾತ್ರ ಸತ್ಯವಾದವರು, ಯೇಸುವನ್ನು ಬಿಟ್ಟು ಬೇರೆ ಮಾರ್ಗವಿಲ್ಲ. ನಂಬುದಾದ್ರೆ ಇವತ್ತೇ ನೀನು ನಿತ್ಯ ಜೀವನ ಪಡ್ಕೊಳ್ಳುವಿ, ಪಾಪ ಕ್ಷಮೆ ನಿನಗೆ ಉಂಟಾಗುವುದು, ನಿನಗೆ ಮುಕ್ತಿ ಸಿಗುವುದು, ನೀನು ಮೋಕ್ಷವನ್ನು ಸೇರಿಕೊಳ್ಳುವಿ. ಅದಕ್ಕೋಸ್ಕರ ನೀನೇನು ಖರ್ಚು ಮಾಡಬೇಕಾಗಿಲ್ಲ, ತಲೆ ಕೆಳಗೆ ಕಾಲು ಮೇಲೆ ಮಾಡಿ ನಡಿಬೇಕಾಗಿಲ್ಲ, ನೀನು ಯಾವ ಆಸನ ಮಾಡಬೇಕಾಗಿಲ್ಲ, ನಿನ್ನ ಯಾವ ಸಂಪತ್ತು ಆಸ್ತಿ ದೇವರಿಗೆ ಬೇಕಾಗಿಲ್ಲ. ಯೇಸು ಎಂಬ ನಾಮದ ಮೇಲೆ ನೀನು ನಂಬಿಕೆ ಇಡುವುದಾದ್ರೆ, ಆತನು ನನ್ನ ದೇವರು ಅಂತ ಹೃದಯದಲ್ಲಿ ನೀನು ನಂಬಿಕೆ ಇಡುವುದಾದ್ರೆ, ಬಾಯಲ್ಲಿ ಎತ್ತಿ ಯೇಸುವೇ ಪ್ರಭು ಎಂದು ಹೇಳುವುದಾದ್ರೆ, ನಿನಗೆ ಮೋಕ್ಷ ಸಿಕ್ಕಿ ಆಯ್ತು. ಆಮೇಲೆ ಕೇಳಿದವರೆಲ್ಲರೂ ಬದುಕುವವರು. ಯೇಸುವಿನ ಸ್ವರ ಕೇಳಿದವರೆಲ್ಲರೂ ಬದುಕುವವರು. ಆತನ ವಾಕ್ಯವೇ ಆತನ ಸ್ವರವಾಗಿದೆ. ಯೇಸುವಿನ ವಾಕ್ಯವೇ ಆತನ ಸ್ವರವಾಗಿದೆ. ಇವತ್ತು ಆತನ ವಾಕ್ಯ ಎಲ್ಲೆಲ್ಲಿ ಸಾರಲ್ಪಡ್ತದೋ ಅಲ್ಲಿ ಆತನ ಸ್ವರ ಇದೆ, ಯೇಸುವಿನ ಸ್ವರವಿದೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರ್ತನೇ ಸ್ತೋತ್ರ, 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 ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಮುಂದಿನ ವಾಕ್ಯ ಯೋಹಾನ 5:28. ಅದಕ್ಕೆ ಆಶ್ಚರ್ಯ ಪಡಬೇಡಿ, ಒಂದು ಕಾಲ ಬರುತ್ತದೆ, ಆಗ ಸಮಾಧಿಗಳಲ್ಲಿ ಇರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಹೊರಗೆ ಬರುವರು. ಯೇಸುವಿನ ಧ್ವನಿಯನ್ನು ಕೇಳಿ ಸಮಾಧಿಗಳು ಸಹ ತೆರೆಯಲ್ಪಡುವ ಕಾಲ ಬರುತ್ತದೆ ಅಂತ ಹೇಳಿದ್ದಾರೆ. ಇವತ್ತು ಸಮಾಧಿಗೆ ಹೋಗುದು ಬಿಡಿ, ಶರೀರದಲ್ಲೇ ಜೀವಿಸ್ತಾ ಇರುವಂತ ಅನೇಕರ ಆತ್ಮಗಳು ಸತ್ತದ್ದಾಗಿದೆ. ಅವೆಲ್ಲವೂ ಇವತ್ತು ಜೀವಂತವಾಗಲಿ ಎನ್ನುವ ಪ್ರಾರ್ಥನೆ ನಾವು ಮಾಡೋಣ. ಯೇಸುವಿನ ನಾಮದಲ್ಲಿ ತಂದೆ ದೇವರೇ, ಇವತ್ತು ಶರೀರದಲ್ಲಿ ಬದುಕ್ತಾ ಇರುವಂತ ಅನೇಕ ಸತ್ತಂತ ಆತ್ಮಗಳಿಗೆ ಜೀವ ಕೊಡು. ನಮ್ಮ ಸುತ್ತಮುತ್ತಲಿರುವವರು, ನಮ್ಮ ಸ್ನೇಹಿತರು, ನಮ್ಮ ಬಂಧು ಬಳಗದವರು, ನಮ್ಮ ಊರಿನಲ್ಲಿರುವವರು ಅನೇಕರು ಸತ್ಯವನ್ನು ತಿಳಿದುಕೊಳ್ಳಲಿ, ಸತ್ಯಕ್ಕೆ ಕಿವಿಗೊಳ್ಳಲಿ, ಸುವಾರ್ತೆಯನ್ನು ತಿಳಿದುಕೊಳ್ಳಲಿ. ಸಮಯ ಹತ್ತಿರವಾಗಿದೆ. ಪಾಪಿಗಳು, ಕುರುಡರು, ಕುಂಟರು, ಕುಷ್ಠರೋಗಿಗಳು, ರೋಗಿಗಳು, ಬಲಹೀನರು, ದೊಡ್ಡವರು, ಚಿಕ್ಕವರು, ಅನ್ಯರು ಎಲ್ಲರೂ ಸೇರಿ ಯೇಸುವಿನ ವಾರ್ತೆಯನ್ನು ಕೇಳಿ, ಆತನೊಬ್ಬನೇ ಕರ್ತನು, ಯೇಸು ಮಾತ್ರ ರಾಜನು, ಯೇಸು ಪುನಃ ಬರುವನಾಗಿದ್ದಾನೆ. ಯೇಸು ನಮಗೋಸ್ಕರ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು ತನ್ನ ರಕ್ತವನ್ನು ಸುರಿಸಿ
ಮೂರನೇ ದಿನ ಎದ್ದು ಬಂದಂತ ಪುನರುತ್ಥಾನವಾದಂತ ಯೇಸು ನಮ್ಮ ಯೇಸು ಆಗಿದ್ದಾರೆ. ಅವ್ರನ್ನ ನಂಬುವುದಾದ್ರೆ ನೀನು ಸತ್ತರು ಬದುಕುವವರಾಗಿದ್ದೀಯಾ. ಹೌದು ಸ್ವಾಮಿ, ಕನಿಕರ ತೋರು ಎಲ್ಲರ ಮೇಲೆ ಎಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಹೊರಗೆ ಬರುವರು. ಅನೇಕರು ಕೇಳ್ತಾರೆ ಒಂದು ದಿನ ಧ್ವನಿ. ಇವತ್ತು ಸಹ ಕೇಳ್ತಾ ಇದ್ದಾರೆ. ಕೇಳಿದವರೆಲ್ಲ ಬದುಕ್ತಾ ಇದ್ದಾರೆ. ಆದ್ರೆ ಕೊನೆಯ ಗಳಿಗೆಯಲ್ಲಿ ಮೊದಲು ಸತ್ತವರು, ಶರೀರದಲ್ಲಿ ಸತ್ತವರೆಲ್ಲ ಎದ್ದು ಬರ್ತಾರೆ. ಅವರು ಬಂದ ನಂತರ ಅಲ್ಲಿ ಒಂದು ನ್ಯಾಯ ತೀರ್ಪಾಗ್ತದೆ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದ್ದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು. ನೋಡಿ, ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನ, ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನ. ಎರಡು ಪುನರುತ್ಥಾನ ಒಂದೇ, ಆದ್ರೆ ನ್ಯಾಯ ಎರಡು ತರದ್ದು. ಒಬ್ಬರಿಗೆ ಜೀವ, ಇನ್ನೊಬ್ಬರಿಗೆ ತೀರ್ಪು. ಇವತ್ತು ಡಿಸೈಡ್ ಮಾಡ್ಬೇಕು ಯಾವುದು ಬೇಕು ಅಂತ. ಜೀವ ಬೇಕಾ ಅಥವಾ ಜಡ್ಜ್ಮೆಂಟ್ ಬೇಕಾ, ತೀರ್ಪಾಗ್ಬೇಕಾ? ಇದು ಎಲ್ಲರ ಕೈಯಲ್ಲಿ ಕೊಟ್ಟಲ್ಪಟ್ಟಂತ ಒಂದು ಚಾಯ್ಸ್ ಆಗಿದೆ. ಚಾಯ್ಸ್ ನಮ್ಮ ಕೈಯಲ್ಲಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಇದು ಅದ್ಭುತವಾಗಿದೆ. ಮೇನ್ ಮಗನನ್ನು ನೋಡಿ, ಯೋಹನ್ನ 6:40 ಹೇಳ್ತದೆ, ಮಗನನ್ನು ನೋಡಿ ಆತನನ್ನು ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವ ಸಿಗಬೇಕೆಂಬುದೇ ನನ್ನ ತಂದೆಯ ಚಿತ್ತವಾಗಿದೆ ಮತ್ತು ನಾನು ಕಡೇ ದಿನದಲ್ಲಿ ಅವನನ್ನು ಎಬ್ಬಿಸುವೆನು ಎಂದು ಹೇಳಿದನು. ಆ ಕಡೇ ದಿನ ಅಂತ ಹೇಳಿದ್ರೆ ನೋಡಿ, ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಾಪದವಿಯನ್ನು ಆಲೋಚಿಸಿ. ಈಗಿನ ಕಾಲದಲ್ಲಿ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ. ಈಗಿನ ಕಾಲದ ಕಷ್ಟಗಳು ಸ್ವಲ್ಪವಷ್ಟೇ. ಇದನ್ನು ವ್ಯಥೆ ಪಡದೆ ಮುಂದಿನ ಕಾಲದಲ್ಲಿ ಆಗಲಿಕ್ಕಿರುವಂತ ಮಹಾಪದವಿ ಯೋಚನೆ ಮಾಡ್ತಾ ನಾವು ಈ ಕಾಲಗಳನ್ನು ಕಳೆಯೋರಾಗಬೇಕು. ನಮಗೋಸ್ಕರ ದೇವರು ಅದನ್ನು ಫಿಕ್ಸ್ ಮಾಡಿ ಇಟ್ಟಿದ್ದಾರೆ. ಎಸ್, ಅದು ಯಾರಿಂದಲೂ ತೆಗಿಲಿಕ್ಕೆ ಸಾಧ್ಯವಿಲ್ಲ. ಆಮೆನ್. ಸೊ ರೋಮಾಪುರದವರಿಗೆ ಬರೆದ ಪತ್ರ 8ನೇ ಅಧ್ಯಾಯ 19ನೇ ವಾಕ್ಯ. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಾ ಇದೆ. ಹೌದಾ? ಇಡೀ ಜಗತ್ನಲ್ಲಿ ಆತನನ್ನು ನಂಬುವವರು ಆತನ ಪ್ರತ್ಯಕ್ಷತೆಯನ್ನು ಲವಲವಿಕೆಯಿಂದ ಎದುರು ನೋಡ್ತಾ ಇದೆ. ನಾವು ಸಹ ಅದರಲ್ಲಿ ಪಾಲುಗಾರರಾಗಿದ್ದೇವೆ. ಯೇಸು ಹೇಗೆ ಹೋದರು ಹಾಗೆ ಬರ್ಲಿಕ್ಕಿದ್ದಾರೆ. ನಾವೊಂದು ಕೆಲವೊಂದು ಚಿತ್ರಗಳನ್ನು ಇಲ್ಲಿ ನೋಡೋರಾಗೋಣ. ಚಿತ್ರಗಳನ್ನು ನೋಡುವಾಗ ಆ ಚಿತ್ರಗಳು ರಿಯಲ್ ಅಲ್ಲ, ನಮ್ಮನ್ನು ಅದು ಊಹಿಸ್ಕೊಳ್ಳಿಕ್ಕೆ ಸಹಾಯ ಮಾಡ್ತದೆ, ಯೋಚನೆ ಮಾಡ್ಲಿಕ್ಕೆ ಸಹಾಯ ಮಾಡ್ತದೆ. ಇವತ್ತು ಯೇಸು ಸ್ವಾಮಿ ಪಿತ ದೇವರ ಬಲಭಾಗದಲ್ಲಿ ಕೂತ್ಕೊಂಡಿದ್ದಾರೆ. ಸೊ ಅಲ್ಲಿಂದ ಕರ್ತನು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಆದ್ರೆ ಒಂದು ಕಾಲ ಬರ್ತದೆ, ಅವತ್ತು ಯೇಸು ತನ್ನ ಸಿಂಹಾಸನವನ್ನು ಬಿಟ್ಟು ಹೀಗೆ ಭೂಮಿಗೆ ಬರ್ಲಿಕ್ಕೆ ತಯಾರಾಗ್ತಾರೆ, ಭೂಮಿಗೆ ಇಳಿದು ಬರ್ಲಿಕ್ಕೆ ತಯಾರಾಗ್ತಾರೆ. ಅದು ಬರುವುದಕ್ಕಿಂತ ಮುಂಚೆ ದೇವದೂತರುಗಳು ತುತ್ತೂರಿಯನ್ನು ಊದ್ತಾರೆ. 1 ಥೆಸಲೋನಿಯ 4:16 ಹೇಳ್ತದೆ, ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಮೊದಲು ತುತ್ತೂರಿ ಧ್ವನಿ ಊದಲ್ಪಡ್ತದೆ. ನೆನಪಿಟ್ಕೊಳ್ಳಿ, ಯಾವತ್ತು ಭೂಮಿ ಮೇಲೆ ತುತ್ತೂರಿ ಧ್ವನಿ ಊದಲ್ಪಟ್ಟಂತ ಶಬ್ದ ಯಾರಿಗಾದ್ರೂ ಕೇಳಿಸಿದ್ರೆ ನೆನಪಲ್ಲಿ ಇಟ್ಕೊಳ್ಳಿ, ಯೇಸು ಮಧ್ಯಾಕಾಶದಲ್ಲಿ ಬಂದಾಯಿತು ಅಂತ ಅರ್ಥ. ಫೈನಲ್ ಅಲಾರ್ಮ್, ಕೊನೆಯ ಹಾರ್ನ್ ಅಂದ್ರೆ ತುತ್ತೂರಿಯ ಶಬ್ದ. ಟ್ರೈನ್ ಬರುವಾಗ ಅಂತ ಹಾರ್ನ್ ನೋಡ್ಕೊಂಡು ಬರ್ತದೆ, ಅಂದ್ರೆ ಟ್ರೈನ್ ಬಂತು ಅಂತ ಕನ್ಫರ್ಮ್. ಕಣ್ಣಿಗೆ ಕಾಣಿಸೋದಿಲ್ಲ, ಕೆಲವೊಮ್ಮೆ ಇದು ಸ್ವಲ್ಪ ದೂರದಲ್ಲಿ ಇರ್ತದೆ, 1-2 ನಿಮಿಷ ಹಿಂದೆ ಇರ್ತದೆ, ಸ್ಟೇಷನ್ ಅಲ್ಲಿ ಕಾಣಿಸೋದಿಲ್ಲ ಕಣ್ಣಿಗೆ, ಆದ್ರೆ ಅದ್ರ ಹಾರ್ನ್ ಕೇಳಿಸ್ತದೆ. ಅದೇ ರೀತಿಯಾಗಿ ಯೇಸು ಸ್ವಾಮಿ ಮಧ್ಯಾಕಾಶದಲ್ಲಿ ಬಂದಿರ್ತಾರೆ, ಧ್ವನಿ ಕೇಳಿಸ್ತದೆ ಮೊದಲು, ತುತ್ತೂರಿ. ಅದು ದೇವರ ಸ್ಟೈಲ್. ಅದು ಇವತ್ತು ಸಹ ಅನೇಕ ಇಸ್ರಾಯೇಲ್ ನಲ್ಲಿ ಇರುವಂತಹ ಯಹೂದಿಗಳು ಹಳೆ ಒಡಂಬಡಿಕೆಯ ಪ್ರಕಾರ ತುತ್ತೂರಿಗಳನ್ನು ಊದ್ತಾರೆ. ಆ ತುತ್ತೂರಿ ಊದುವುದರಲ್ಲಿ ಒಂದು ಅರ್ಥವಿದೆ. ಪೌಲನು ಹೇಳ್ತಾರೆ,
ಕೊನೆಯ ತುತ್ತೂರಿ ಊದಿದಾಗ ಸತ್ತವರು ಮೊದಲು ಎದ್ದು ಬರ್ತಾರೆ ಎಂಬುದಾಗಿ. ಸತ್ತವರು ಮೊದಲು ಎದ್ದು ಬರ್ತಾರೆ. ಹಲ್ಲೆಲೂಯಾ. ಸೊ ಆ ತುತ್ತೂರಿ ಕೊನೆಯ ತುತ್ತೂರಿ ಆಗಿದೆ. ಆ ಶಬ್ದವನ್ನು ಎಲ್ಲರೂ ಆಲಿಸೋರಾಗಿರ್ಬೇಕು. ಆತನನ್ನು ನಂಬಿಕೆ ಇಟ್ಟವರು ಮಾತ್ರ ಆ ತುತ್ತೂರಿ ಶಬ್ದವನ್ನು ಆಲಿಸ್ತಾರೆ. ಆತನಲ್ಲಿ ನಂಬಿಕೆ ಇಟ್ಟುಕೊಂಡು ಸತ್ತವರು ಮಾತ್ರ ಆ ತುತ್ತೂರಿ ಶಬ್ದಕ್ಕೆ ಕಿವಿಗೊಡ್ತಾರೆ. ಆವಾಗ ಕ್ರಿಸ್ತನಲ್ಲಿ 2000 ವರ್ಷಗಳಿಂದ ಸತ್ತಂತ ಎಲ್ಲಾ ಕ್ರೈಸ್ತರು ಆತ್ಮದಲ್ಲಿ ಎದ್ದು ಬರ್ತಾರೆ. ಪ್ರೈಸ್ ದಿ ಲಾರ್ಡ್. ಯೇಸು ಮಧ್ಯಾಕಾಶದಲ್ಲಿ ಇರ್ತಾರೆ. ತುತ್ತೂರಿ ಊದಲ್ಪಡ್ತದೆ. ತುತ್ತೂರಿ ಊದಲ್ಪಟ್ಟಾಗ ಬೆಳೆ ತಯಾರಾಗಿರುತ್ತೆ. ಸತ್ತವರು ಮೊದಲು ಎದ್ದು ಬರ್ತಾರೆ. ದೇವದೂತರೊಡನೆ ಆತನು ಮಧ್ಯ ಆಕಾಶದಲ್ಲಿ ಕಾಣಿಸಿಕೊಳ್ತಾನೆ. ಎಲ್ಲೋ ಒಂದು ಕಡೆ ಆಕಾಶದಲ್ಲಿ ನಮ್ಮನ್ನೆಲ್ಲ ಸೇರಿಸ್ತಾರೆ. ಎಲ್ಲೋ ಒಂದು ಕಡೆ ಸೇರಿಸ್ತಾರೆ. ಆಮೆನ್. ಎಲ್ಲ ಸಮಾಧಿ ಅಲ್ಲ, ಸಾರಿ, ಕ್ರಿಸ್ತನಲ್ಲಿ ಸತ್ತವರು ನಿಜವಾದ ನಂಬಿಕೆಯನ್ನು ಕಾಪಾಡಿ, ಯೇಸು ಮಾತ್ರ ನನ್ನ ರಕ್ಷಕನು, ಆತನು ಹೇಳಿದ ಮಾತುಗಳನ್ನೆಲ್ಲ ನೀತಿಯಿಂದ ಕಾಪಾಡಿ ದೇವರನ್ನು ಸಂತೋಷಪಡಿಸಿದಂತ ಎಲ್ಲ ನೀತಿವಂತರ ಆತ್ಮಗಳು ಸಮಾಧಿಗಳಿಂದ ಹೊರಗೆ ಬರ್ತದೆ. ಎಲ್ಲ ಕ್ರೈಸ್ತರ ಹೊರಗೆ ಬರುವುದಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ಗೊತ್ತುಂಟು, ಅವರಿಗೋಸ್ಕರ ಅಲ್ಲ ಇದು. ಕ್ರೈಸ್ತನಲ್ಲಿ ಸತ್ತವರು ಮಾತ್ರ ಹೊರಗೆ ಬರ್ತಾರೆ. ಎಲ್ಲ ಸಮಾಧಿಗಳು ಹೊರಗೆ ಬರಲ್ಲ. ಕ್ರೈಸ್ತನಲ್ಲಿ ಸತ್ತವರು ಎಬ್ಬಿಸಲ್ಪಡ್ತಾರೆ. ಚಿತ್ರಗಳನ್ನು ನೋಡಬಹುದು, ಊಹಿಸ್ಕೊಳ್ಳಿಕ್ಕೆ. ನಾನು ಅನೇಕ ಸಲ ತೋರಿಸಿದ್ದೇನೆ, ಪುನಃ ಒಂದು ಅರ್ಥ ಮಾಡ್ಕೊಳ್ಳಿಕ್ಕೆ ತೋರಿಸ್ತಾ ಇದ್ದೇನೆ. ಆತ್ಮಗಳು ಎಲ್ಲಿಯೂ ಸಹ ಇರ್ಬೋದು, ಸಮುದ್ರದಲ್ಲಿ ಇರ್ಬೋದು, ಮಣ್ಣಲ್ಲಿ ಇರ್ಬೋದು, ಎಲ್ಲೆಲ್ಲೆಲ್ಲ. ಕೆಲವನ್ನ ನಾವು ಸಮಾಧಿ ಮಾಡ್ತೇವೆ. ಕೆಲವೊಮ್ಮೆ ದೊಡ್ಡ ಭೂಕಂಪ ಪ್ರಳಯಗಳೆಲ್ಲ ಆದಾಗ ಎಷ್ಟೋ ಆತ್ಮಗಳು ಎಲ್ಲೆಲ್ಲ ಹೋಗಿರ್ತವೆ ಗೊತ್ತಾಗಲ್ಲ. ಸತ್ತವರು ಎದ್ದು ಬರುವುದಂತ ಹೇಳಿದ್ರೆ ಅವರ ಸಮಾಧಿಯಲ್ಲಿ ಆ ಆತ್ಮ ಇರುವುದಿಲ್ಲ. ಅವರ ಆತ್ಮ ಬೇರೆ ಎಲ್ಲೋ ಇರ್ತದೆ. ಅದು ನಮಗೆ ಅರ್ಥ ಆಗ್ಲಿಗೋಸ್ಕರ ದೇವರು ಸಮಾಧಿ ಅಂತ ಹೇಳಿದ್ದಾರೆ. ಅವರೆಲ್ಲೋ ಇದ್ದವರು ಒಂದು ಕಡೆ ಹೊಸ ಶರೀರವನ್ನು ಹೊಂದಿಕೊಂಡು, ಅವರ ಹಳೆಯ ಶರೀರ ಮಣ್ಣು ಪಾಲಾಗಿರುತ್ತದೆ, ಮಣ್ಣಿಗೆ ಸೇರಿರ್ತದೆ. ಹೊಸ ಶರೀರವನ್ನು ಪಡ್ಕೊಂಡು ಅವರು ಕ್ರಿಸ್ತನಲ್ಲಿ ಎದ್ದು ಬರ್ತಾರೆ. ಆಮೆನ್. ಎಸ್. ಎರಡನೇದು, ಅದೇ ಕ್ಷಣದಲ್ಲಿ ಜೀವದಿಂದ ಉಳಿದಿರುವಂತ, ಒಂದು ವೇಳೆ ಯೇಸು ಬರುವ ದಿನದಲ್ಲಿ ಕ್ರೈಸ್ತರು, ನಿಜವಾದ ಕ್ರೈಸ್ತರು, ಸತ್ಯವಾದ ಕ್ರೈಸ್ತರು, ಯೇಸುವಿನ ವಾಕ್ಯ ಪಾಲಿಸಿದಂತ ಕ್ರೈಸ್ತರು ಜೀವದಿಂದ ಉಳಿದಿರುವುದಾದ್ರೆ ಅವರೆಲ್ಲರೂ ಅಂತರಿಕ್ಷದಲ್ಲಿ, ಅಂದ್ರೆ ಮಧ್ಯ ಆಕಾಶದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕೆ, ಆತನನ್ನು ಭೇಟಿಯಾಗ್ಲಿಕ್ಕೆ, ಇಂಗ್ಲಿಷ್ ಅಲ್ಲಿ ಟು ಮೀಟ್ ದ ಲಾರ್ಡ್ ಇನ್ ದ ಏರ್ ಅಂತ ಹೇಳಿದ್ದಾರೆ. ಏರ್, ಸಮ್ವೇರ್, ಹತ್ತಿರದಲ್ಲಿ. ಮಧ್ಯಾಕಾಶ ಅಂದ್ರೆ ಮೋಡಗಳಿರುವಂತ ಸ್ಥಳದಲ್ಲಿ, ದೂರದಲ್ಲಿ ಅಲ್ಲ, ಬೇರೆ ಒಂದು ಲೋಕದಲ್ಲಿ ಅಲ್ಲ. ಇದು ಇಲ್ಲೇ ಭೂಮಿ ಹತ್ತಿರದಲ್ಲಿ. ಕೆಲವರಿಗೆ ಕನ್ಫ್ಯೂಷನ್ ಉಂಟು, ಇವಾಗ ನೇರವಾಗಿ ಪರಲೋಕಕ್ಕೆ ಹೋಗ್ತಾರ ಅಂತ. ಇಲ್ಲ, ಯಾಕಂದ್ರೆ ಅದರ ನಂತರ ನಡೆಯುವಂತ ಘಟನೆ, ಇದೇ ಭೂಮಿಯನ್ನು ತೆಗೆದಾಕಿ ಹೊಸ ಭೂಮಿ ರಚಿಸ್ಲಿಕ್ಕಿದೆ, ಹೊಸ ಆಕಾಶಗಳನ್ನು ರಚಿಸ್ತಾರೆ ಅಂತ ಹೇಳಿದ್ದಾರೆ. ಹೊಸ ಭೂಮಿ ಮೇಲೆ ಹೊಸ ಯೆರೂಸಲೇಮನ್ನು ರಚಿಸ್ತಾರೆ ಅಂತ ಹೇಳಿದ್ದಾರೆ. ಸೊ ಅದೆಲ್ಲ ಆಗುವ ತನಕ ನಾವು ಮಧ್ಯ ಆಕಾಶದಲ್ಲಿ ಯೇಸುವಿನ ಜೊತೆ ಇರ್ತೀವಿ ಅಷ್ಟೇ. ಇದು ಸಿಂಪಲ್ ಆಗಿ ಅರ್ಥ ಮಾಡಿಕೊಳ್ಳುವಂತ ಸಂಗತಿಯಾಗಿದೆ. ನಾವು ಹೇಳುವಾಗ ಎಷ್ಟು ಸುಲಭವಾಗಿ ಹೇಳ್ತೀವಿ, ಆದ್ರೆ ಇದೆಲ್ಲ ನಡೆಯುವಾಗ ಹೇಗಿರುತ್ತೆ ಅನ್ನೋದು ನಮ್ಮ ಈ ಮೆದುಳು ಊಹಿಸ್ಕೊಳ್ಳಿಕ್ಕೆ ಅಸಾಧ್ಯ. ಎಸ್. ಆದ್ರೂ ಸಹ ಇಲ್ಲಿ ಹೇಳಿರುವ ವಾಕ್ಯದ ಪ್ರಕಾರ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ, ಇಂಗ್ಲಿಷಲ್ಲಿ ಹೀಗೆ ಮೇಘವಾಹನ ಅಂತೆಲ್ಲ ಬರೆದಿದೆ, ಪಕ್ಕನೆ ಒಯ್ಯಲ್ಪಡುವೆ. ಇಂಗ್ಲಿಷಲ್ಲಿ ಕಾಟ್ ಅಪ್ ಅಥವಾ ಪ್ಲಕ್ ಇಟ್ ಅಪ್, ಅಂದ್ರೆ ನಾವು ಎಲ್ಲಿದ್ದೇವೋ ಆ ಸ್ಥಳದಿಂದ
ಬೇರೊಂದು ಗಾಳಿಯಲ್ಲಿ ಮಧ್ಯಾಕಾಶದಲ್ಲಿ ಹೋಗಿ ಕೂಡಿಕೊಳ್ಳಬೇಕು. ಅದೇ ಯೇಸು ಹೇಳಿದಾರಲ್ಲ, ಭೂಮಿಯ 4 ದಿಕ್ಕಿನಿಂದ ತನ್ನ ದೇವದೂತರನ್ನು ಕಳುಹಿಸಿ ತಾನು ಆರಿಸಿಕೊಂಡಂತ ಜನಾಂಗವನ್ನು ಒಟ್ಟುಗೂಡಿಸುವರು ಎಂಬುದಾಗಿ ಹೇಳಿದ್ದಾರೆ. ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಗಾಳಿಯಲ್ಲಿ ನಮ್ಮನ್ನೆಲ್ಲ ಒಟ್ಟುಗೂಡಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಇದ್ರ ಬಗ್ಗೆ ಇನ್ನಷ್ಟು ಹೇಳಿಕೆ ಇದೆ, ಆದ್ರೆ ಜಾಸ್ತಿ ಹೇಳಿದ್ರೆ ಕನ್ಫ್ಯೂಷನ್ ಆಗುತ್ತೆ, ಜಾಸ್ತಿ ಥಿಯಾಲಜಿ ಬೇಡ ಅಂತ ನಾನು ಸ್ವಲ್ಪ ಮಟ್ಟಿಗೆ ಹೇಳ್ತಾ ಇದ್ದೀನಿ. ಮಧ್ಯಾಕಾಶದಲ್ಲಿ ಕೂಡಿಸಿದ ಮೇಲೆ ಈ ಭೂಮಿಯನ್ನು ಏನ್ ಮಾಡ್ತಾರೆ ಹೇಳಿ? ಈ ಭೂಮಿಯನ್ನು ಸುಟ್ಟು ಹಾಕಲ್ಲ ಇಮಿಡಿಯೇಟ್ ಆಗಿ. ಇದೇ ಭೂಮಿಯನ್ನು ನವೀಕರಿಸಿ, ಪುನಃ ಹೇಳ್ತಾ ಇದ್ದೇನೆ, ಇದೇ ಭೂಮಿಯನ್ನು ನವೀಕರಿಸ್ತಾರೆ. ಈ ಭೂಮಿಯನ್ನು ಸರ್ವನಾಶ ಮಾಡಲ್ಲ. ಆವಾಗ ಈ ಭೂಮಿಯ ಮೇಲೆ ನವೀಕರಿಸಿದ ಮೇಲೆ ಇದೇ ಭೂಮಿಯ ಮೇಲೆ ಯೇಸು ಸ್ವಾಮಿ 1000 ವರ್ಷಗಳ ಕಾಲ ರಾಜ್ಯಾಡಳಿತವನ್ನು ಮಾಡ್ತಾರೆ. ಫಿಸಿಕಲ್ ಆಗಿಯೂ ಸ್ಪಿರಿಚುವಲ್ ಆಗಿಯೂ ಕಾಣಿಸುವಂತೆ ಈ ಭೂಮಿಯಲ್ಲಿ ಬದುಕಿರ್ತಾರೆ, ವಾಸ ಮಾಡ್ತಾರೆ. ಯಾಕೆ? ಅದರ ವಾಗ್ದಾನಗಳು ಆಲ್ರೆಡಿ ಆತನು ಮಾಡಿಟ್ಟಿದ್ದಾನೆ. ಅವಾಗ ಅಪೊಸ್ತಲರು ಯೇಸುವಿನ ಜೊತೆ 12 ಅಪೊಸ್ತಲರುಗಳು ಇರ್ತಾರೆ. ಯಾಕಂದ್ರೆ ಅವರಿಗೂ ಒಂದು ವಾಗ್ದಾನ ಕೊಟ್ಟಿದ್ದಾನೆ, ನೀವು ಹೊಸ ರಾಜ್ಯದಲ್ಲಿ ನನ್ನ ಸಂಗಡ ಇಸ್ರಾಯೇಲ್ ಪ್ರಜೆಯನ್ನು ಆಳ್ತೀರಿ ಎಂಬುದಾಗಿ. ಇಸ್ರಾಯೇಲ್ ಕುಲದ 12 ಗೋತ್ರಗಳಿದ್ದಾವೆ. ಆ ಗೋತ್ರಗಳ ಮೇಲೆ ಇವರು ರಾಜ್ಯಾಡಳಿತವನ್ನು ಮಾಡ್ತಾರೆ. ಅರ್ಥ ಆಗ್ತಿದೆಯಾ? ಆದ್ರೆ ನಾವು ಯೇಸುವಿನ ಜೊತೆ ಇರ್ತೀವಿ. ಈ ಭೂಮಿಯನ್ನು ನವೀಕರಿಸಿದ ಮೇಲೆ ನಾವು ಆತ್ಮ ರೂಪದಲ್ಲಿ ಇರ್ತೀವಿ. ಈ ಮಣ್ಣಿನಿಂದ ಹುಟ್ಟಿದಂತ ಶರೀರದ ರೂಪದಲ್ಲಿ ಇರೋದಿಲ್ಲ. ಇದು ವ್ಯತ್ಯಾಸ. ಆದ್ರೆ ಭೂಮಿಯಲ್ಲಿ ಬದುಕುವವರು ಯಾರು? ಇಸ್ರಾಯೇಲ್ ಜನಾಂಗದವರು ಅಂತ ವಾಕ್ಯದಲ್ಲಿ ನೋಡ್ಬೋದು. ಅದು ಆಳವಾಗಿ ಈಗ ವಾಕ್ಯವನ್ನು ತೆಗೆದು ಬೇಡ. ಸೊ ಇಲ್ಲಿ ವಾಕ್ಯ ಹೇಳಿದ ಪ್ರಕಾರ ಮಧ್ಯಾಕಾಶದಲ್ಲಿ ಎಲ್ಲೋ ಒಂದು ಕಡೆ ನಾವೆಲ್ಲರೂ ಪಕ್ಕನೆ ಒಯ್ಯಲ್ಪಟ್ಟು ಅಲ್ಲಿ ಸೇರಿಕೊಳ್ಳುವೆವು. ಹೀಗೆ ಕರ್ತನನ್ನು ಅಲ್ಲಿ ಭೇಟಿಯಾಗುವೆವು. ಸದಾ ಕಾಲ ಇನ್ನು ಮೇಲೆ ನಾವು ಆತನ ಸಂಗಡವೇ ಇರುವೆವು. ಒಂದು ಸಲ ಆ ದಿನ ನಾವು ಈ ಭೂಮಿಯಿಂದ ಬಿಟ್ಟು ಹೊಸ ಶರೀರವನ್ನು, ಅಲ್ಲಿ ಒಂದು ಮಾತು ಹೇಳಲಿಲ್ಲ, ಈ ಭೂಮಿಯಿಂದ ಒಯ್ಯಲ್ಪಡುವಾಗ ನಾವು ಈ ಶರೀರ ಮಾರ್ಪಾಡಾಗುವುದು. ಇವತ್ತು ನಮಗೊಂದು ಶರೀರ ಇದೆಯಲ್ಲ, ಮಣ್ಣಿಂದ ಮಾಡಿದ್ದು, ಅದು ಆಟೋಮೆಟಿಕ್ ಆಗಿ ನಮಗೆ ತಿಳಿಯದ ಹಾಗೆ ದೇವರ ಶಕ್ತಿಯಿಂದ ನಮ್ಮ ಶರೀರ ಬದಲಾಗ್ಬಿಡುತ್ತೆ. ಮಣ್ಣಿಗೂ ಸಹ ಸೇರಲ್ಲ. ಅದು ಆಶ್ಚರ್ಯವಾದಂತ ಅದ್ಭುತ. ಇದೇ ಶರೀರ ಬದಲಾಯಿಸಿಕೊಂಡು ಕರ್ತನು ನಮ್ಮನ್ನು ಹೊಸ ಶರೀರವನ್ನು ಕೊಟ್ಟು, ಮೊದಲು ಎದ್ದಂತ ಕ್ರೈಸ್ತನಲ್ಲಿ ಸತ್ತಂತ 2000 ವರ್ಷಗಳಿಂದ ಸತ್ತಂತ ವಿಶ್ವಾಸಿಗಳು ಅಲ್ಲಿ ಆಲ್ರೆಡಿ ಬಂದು ಇರ್ತಾರೆ ಮಧ್ಯಾಕಾಶದಲ್ಲಿ ಎಲ್ಲೋ. ಅವ್ರ ಜೊತೆ ನಾವು ಸಹ ಬದಲಾಗಿ ಹೊಸ ಶರೀರದೊಂದಿಗೆ ಅವ್ರ ಜೊತೆ ಸೇರ್ಕೊಳ್ತೀವಿ. ಎಷ್ಟು ಸುಂದರ ಅಲ್ವಾ? ಸಿಂಪಲ್ ಆಗಿ ಅರ್ಥ ಮಾಡಿಸಿದ್ದೇನೆ. ಸೊ ಈ ರೀತಿಯಾಗಿ ಸದಾಕಾಲ ಅವತ್ತಿಂದ ಕರ್ತನ ಜೊತೆ ಇರ್ತೀವಿ. ಅದ್ರ ನಂತರ ಏನಾಗುತ್ತೋ ನಮಗೆ ಕ್ಲೀನ್ ಆಗಿ ತಿಳಿಯಲ್ಪಡ್ತದೆ. ಅದು ಕರ್ತನೆ ಹೇಳಿಕೊಡ್ತಾರೆ, ಆತನೇ ಮಾಡ್ತಾ ಇರ್ತಾರೆ. ಅದ್ರ ಮುಂದಿನ ಸಂಗತಿ ಜಾಸ್ತಿ ತಿಳ್ಕೊಳ್ಬೇಕಂತ ಇಲ್ಲ, ಆದ್ರೂ ಸಹ ಕರ್ತನು ನಮಗೆ ಹೇಳಿಕೊಟ್ಟಿದ್ದಾರೆ. ಅದು ಪ್ರಕಟಣೆ ಪುಸ್ತಕದಲ್ಲಿ ಅನೇಕ ವಿಷಯಗಳು ಮತ್ತು ಸುವಾರ್ತೆಯಲ್ಲಿ ಅಲ್ಲಿ ಸ್ವಲ್ಪ ವಿಷಯಗಳು ಬರೆಯಲ್ಪಟ್ಟಿದೆ. ಓಕೆ, ನಾವು ಮುಂದೆ ಹೋಗುವ. ನೋಡಿ, ಒಂದು ವೇಳೆ ಜೀವಂತವಾಗಿರುವಂತ ಮಗು ಸಹ ಬದಲಾಗ್ತದೆ. ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಎಲ್ಲರೂ ಎಲ್ಲೆಲ್ಲಿ ಇರ್ತಾರೋ, ಯಾವ ಜಾಗದಲ್ಲಿ ಇರ್ತಾರೋ, ಯಾವ ರಾಜ್ಯದಲ್ಲಿ, ಯಾವ ದೇಶದಲ್ಲಿ ಇರ್ತಾರೋ ಎನ್ನುವುದು ಯಾವುದು ಅದಕ್ಕೆ ಸಂಬಂಧನೇ ಇಲ್ಲ. ಯೇಸು ಬರುವಾಗ ತುತ್ತೂರಿ ಊದಲ್ಪಟ್ಟಾಗ ಮೊದಲು ಸತ್ತವ್ರು ಹೇಳ್ತಾರೆ, ಆಮೇಲೆ ಜೀವಂತವಾಗಿರೋರು ನಾವೆಲ್ಲರೂ ಎತ್ತಲ್ಪಟ್ಟು ಮಧ್ಯಾಕಾಶದಲ್ಲಿ ಎಲ್ಲೋ ಒಂದ್ ಕಡೆ ಕೂಡ್ಕೊಳ್ತೀವಿ. ಸಭೆಯಲ್ಲಿರುವಂತಹ ವಿಶ್ವಾಸಿಗಳ ಮಧ್ಯದಿಂದಲೂ ಪ್ರಾರ್ಥನೆ ಮಾಡ್ತಾ ಇರುವಾಗಲಿ ಅವ್ರು ಎತ್ತಲ್ಪಟ್ಟಿರ್ತಾರೆ. ಅದು ಯಾವ ರೀತಿ ಇರುತ್ತೆ ಸನ್ನಿವೇಶ ಅಂತ ನಾವು ಊಹಿಸ್ಲಿಕ್ಕೆ ಆಗುದಿಲ್ಲ. ಆದ್ರೆ ಒಂದು ದುಃಖದ ಸನ್ನಿವೇಶ, ಆ ಎತ್ತಲ್ಪಡುವಂತ ಒಂದು ಸಂದರ್ಭದಲ್ಲಿ ನಾವುಗಳು ತಯಾರಿದ್ರೆ ಮಾತ್ರ ಯೇಸುವಿನ ಜೊತೆ ಒಂದಾಗಿ ಸೇರಿರ್ತೀವಿ. ಅದು ನಿಜವಾಗಿಯೂ ನಮ್ಮೆಲ್ಲರಿಗೂ ಇರುವಂತ ದೊಡ್ಡ ಭಾಗ್ಯ. ನಮ್ಮ ಜೀವನದಲ್ಲಿ ಏನೆಲ್ಲ ಗಳಿಸಿದ್ದೇವೆ, ಏನೆಲ್ಲ ಪಡ್ಕೊಂಡಿದ್ದೇವೆ, ಏನೆಲ್ಲ ಕಲ್ತಿದ್ದೇವೆ, ಇವೆಲ್ಲವನ್ನು ಒಂದಿನ ಬಿಟ್ಟು ಹೋಗ್ಬೇಕು. ನಮ್ಮ ಸಂಪತ್ತು, ಹಣ, ಪದವಿ, ಬೆಲೆ ಬಾಳುವಂತ ವಸ್ತುಗಳು, ನಮ್ಮ ಪ್ರೆಸ್ಟಿಜು,
ಎಲ್ಲ ಬಿಡ್ಬೇಕು ಇಲ್ಲಿ. ಹಾಗಾಗಿ ಯಾವುದು ಶಾಶ್ವತವಲ್ಲ, ಎಲ್ಲ ತಾತ್ಕಾಲಿಕವಾಗಿದೆ. ಎಲ್ಲ ಬಿಟ್ಟು ಹೋಗ್ಬೇಕು. ಅದಕ್ಕೋಸ್ಕರ ಈ ಭೂಮಿಯಲ್ಲಿ ಯಾವುದೇ ವಸ್ತುಗಳ ಆಶ್ರಯ ಮಾಡಬಾರದು ಅಂತ ವಾಕ್ಯದಲ್ಲಿ ಬರ್ತಿದೆ. ಈ ಲೋಕವನ್ನಾಗ್ಲಿ ಲೋಕದ ವಸ್ತುಗಳನ್ನಾಗ್ಲಿ ಪ್ರೀತಿ ಮಾಡಬೇಡಿರಿ. ಪ್ರೀತಿ ಮಾಡಿದ್ರೆ ತಂದೆ ಆದ ದೇವರ ಪ್ರೀತಿ ಅವರ ಮೇಲೆ ಇರುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿಕೊಟ್ಟಿದ್ದಾರೆ. ಇದ್ದಷ್ಟು ದಿನ ಅದನ್ನು ಉಪಯೋಗಿಸ್ಕೊಳ್ಳೋದು ಅಷ್ಟೇ ವಿನಃ ಅದು ಶಾಶ್ವತವೆಂದು ಯಾವತ್ತೂ ನಾವು ತಿಳ್ಕೊಳ್ಬಾರ್ದು. ಇದೇ ಸತ್ಯ. ಎಲ್ಲ ಬಿಡಬೇಕು, ಎಲ್ಲ ಬಿಟ್ಟು ಹೋಗ್ತಾ ಇರ್ಬೇಕು. ಮಧ್ಯಾಕಾಶದಲ್ಲಿ ನಾವು ಸೇರುವ ಒಂದು ಜಾಗ ಇದೆ, ಅಲ್ಲಿ ಹೋಗಿ ಕೂಡ್ಕೊಳ್ತೀವಿ. ಲೋಕದ ಕಟ್ಟ ಕಡೆಯಿಂದ, ಪ್ರಪಂಚದ 4 ದಿಕ್ಕುಗಳಿಂದ ಕರ್ತನು ನಮ್ಮನ್ನು ಒಂದುಗೂಡಿಸುವನು. ಒಂದು ಕಡೆಗೆ ಒಂದುಗೂಡಿಸ್ತಾರೆ. ಅದಕ್ಕೆ ಎತ್ತಲ್ಪಡುವಿಕೆ ಅಂತ ಹೇಳೋದು. ಇವಾಗ ಇಂಡಿಯಾದಲ್ಲಿ ಒಂದುಗೂಡಿಸ್ತೀವಿ. ಇಂಡಿಯಾದ ಮೇಲಿರುವಂತ ಒಂದು ಏರ್ ಅಲ್ಲಿ, ಕ್ಲೌಡ್ ಅಲ್ಲಿ ಅಥವಾ ಮೋಡಗಳ ಮಧ್ಯದಲ್ಲಿ ಒಂದುಗೂಡಿಸೋದಾದ್ರೆ ಅಮೆರಿಕ ಆಗ್ಲಿ, ಚೈನಾ, ಜಪಾನ್ ಅಲ್ಲಿಂದೆಲ್ಲ ಹೋಗಿ ದೇವದೂತರು ಏನ್ ಮಾಡ್ತಾರೆ, ಬರ್ಕೊಂಡು ಬರ್ತಾರೆ, ಕರ್ಕೊಂಡು ಬಂದು ಇಲ್ಲಿ ಒಟ್ಟುಗೂಡಿಸ್ತಾರೆ. ಅರ್ಥ ಆಗ್ತಿದೆಯಲ್ಲ? ಅದೇ ಒಟ್ಟುಗೂಡಿಸುವಿಕೆ ಅಥವಾ ಎತ್ತಲ್ಪಡುವಿಕೆ ಅಂತ ಅರ್ಥ. ನೋಡಿ, ಪ್ರೈಸ್ ಲಾರ್ಡ್. ಎಲ್ಲ ನಾವು ಒಂದು ಕಡೆ ಸೇರಿರ್ತೀವಿ ಯೇಸುವಿನ ಜೊತೆ. ಹಲ್ಲೆಲೂಯಾ. ಎಷ್ಟು ಸಂತೋಷ ಅಲ್ವಾ? ಸಂತೋಷ. ಎಲ್ಲರೂ ಯೇಸುವನ್ನು ಭೇಟಿ ಆಗ್ತೀವಿ. ಎಲ್ಲರೂ ಯೇಸುವನ್ನು ಭೇಟಿ ಆಗ್ತಾರೆ. ಪ್ರತಿಯೊಬ್ಬರಿಗೂ ಯೇಸು ಸ್ವಾಮಿ ಭೇಟಿ ಕೊಡ್ತಾರೆ, ಪ್ರೀತಿ ತೋರಿಸ್ತಾರೆ, ನಮ್ಮ ಕಣ್ಣೀರನ್ನು ಒರೆಸ್ತಾರೆ. ನಮ್ಮ ಪ್ರಯಾಣ ಮಾಡಿ ಬಂದಿದ್ದಕ್ಕೆ ನಮಗೊಂದು ಶುಭ ಆರೈಕೆ ಖಂಡಿತವಾಗಿ ಕೊಟ್ಟೆ ಕೊಡ್ತಾರೆ. ಶಬಾಷ್, ಬಲೆ, ಬೇಷ್ ಅಂತ ಹೇಳ್ತಾರೆ. ಯಾಕೆ? ನಾವು ಮಾಡಿದ್ದು, ಪಟ್ಟ ಕಷ್ಟ, ಅನುಭವಗಳೆಲ್ಲದಕ್ಕೂ ಅವತ್ತು ಅಂತ್ಯವಾಗ್ತದೆ. ದೇವದೂತರುಗಳಿಗಿಲ್ಲದಂತ ಶೋಧನೆಗಳಿಂದ ಪಾರಾಗಿ ಬಂದಂತ ಶ್ರೇಷ್ಠ ವ್ಯಕ್ತಿಗಳಾಗಿ, ಪ್ರಜೆಗಳಾಗಿ ಯೇಸುವಿನ ಮುಂದೆ ಅಲ್ಲಿರ್ತೇವೆ. ಅದಕ್ಕೋಸ್ಕರ ಪ್ರತ್ಯೇಕವಾದಂತ ಫಲ ಅಲ್ಲಿದೆ. ಅದಕ್ಕೆ ಒಂದು ಹೆಸರಿದೆ, ಭೀಮಾ ಜಡ್ಜ್ಮೆಂಟ್ ಅಂತ ಒಂದು ಗ್ರೀಕ್ ವರ್ಡ್ ಇದೆ. ಸೊ ಎನಿವೆ, ಅವತ್ತು ಅವರವರ ಕೃತ್ಯಗಳಿಗೆ ತಕ್ಕಂತೆ, ಅಂದ್ರೆ ಕ್ರೈಸ್ತರು ತಮ್ಮ ಜೀವನದಲ್ಲಿ ಮಾಡಿದಂತ ಎಲ್ಲ ಘನ ಕಾರ್ಯಕ್ಕೆ ಯೇಸು ರಿವಾರ್ಡ್ ಅನ್ನು ಕೊಡ್ತಾರೆ, ಫಲವನ್ನು ಕೊಟ್ಟಿರ್ತಾರೆ. ಅವತ್ತು ಫಲ ಕೊಟ್ಟಿರ್ತಾರೆ. ನಾವು ಇಲ್ಲಿ ಒಂದು ವೇಳೆ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೇವೆ ಅದಕ್ಕೋಸ್ಕರ ಒಂದು ಫಲವನ್ನು ಕೊಟ್ಟಿರ್ತಾರೆ. ಆಮೇಲೆ ಈಗ ಯೇಸು ನಾವು ಹೇಗೆ ಆತನನ್ನು ಭೇಟಿ ಆಗ್ಬೇಕಂತ ಆಸೆ ಪಡ್ತಾರೆ ಅಂತ ಹೇಳಿದ್ರೆ, ಆತನಿಗೆ ಏನ್ ಬೇಕು ನಮ್ಮಿಂದ? ನಮ್ಮಿಂದ ಏನು ಬೇಡ ಆತನಿಗೆ. ನಾವು ಒಂದು ವಿವಾಹವಾಗುವ ಕನ್ಯೆಯ ಸಮಾನವಾಗಿರ್ಬೇಕು. ಹೇಗೆ? ಒಂದು ಮದುಮಗಳ ತರ ಇರ್ಬೇಕು. ಶುದ್ಧವಾಗಿ ಅಲಂಕರಿಸಿಕೊಂಡು, ಯಾವುದರಿಂದ? ಬಟ್ಟೆಯಿಂದನ ಅಲ್ಲ, ಪರಿಶುದ್ಧತೆಯಿಂದ ಅಲಂಕರಿಸಿರ್ಬೇಕು, ನೀತಿಯಿಂದ ಅಲಂಕರಿಸಿರ್ಬೇಕು. ಹೌದಾ? ಕ್ಷಮೆ ಕೊಡುವವರಾಗಿ ಅಲಂಕರಿಸಿರ್ಬೇಕು. ಪ್ರೀತಿ, ಕ್ಷಮೆ, ತಾಳ್ಮೆ, ಸಂತೋಷ, ಸಮಾಧಾನ, ನಂಬಿಕೆ, ದಯೆ ಇವೆಲ್ಲ ತುಂಬಿಕೊಂಡಿರುವುದಾದ್ರೆ ಅದೇ ನಿಜವಾದ ಪರಿಶುದ್ಧವಾದಂತ ವಿವಾಹದ ವಸ್ತ್ರವಾಗಿದೆ. ಸೊ ಈ ರೀತಿಯಾಗಿ ಯೇಸು ಮಧ್ಯಾಕಾಶದಲ್ಲಿ ಬರುವಾಗ ತನ್ನ ಸಭೆ ಹೀಗೇ ಇರಬೇಕು ಅಂತ ಅವರು ಆಸೆ ಪಡ್ತಾರೆ. ಇದೊಂದು ಆಸೆ ಅಲ್ಲದೆ ಬೇರೆ ಏನು ಬೇಡ ಅವರಿಗೆ ನಮ್ಮಿಂದ. ಆಮೇಲೆ ಸೊ ವಾಕ್ಯ ಓದುವ. ಎಫೆಸ 5:27. 5:27. ಅದನ್ನು ಕಳಂಕ, ಸುಕ್ಕು ಮುಂತಾದದ್ದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ಆಮೇನ್. ವಾಕ್ಯದಿಂದ ಶುದ್ಧ ಮಾಡಿ ತನ್ನ ಎದುರಲ್ಲಿ ನಿಲ್ಬೇಕಂತ ಸಭೆಗೆ ಏನ್ ಮಾಡಿದ್ದಾರೆ? ಮಹಿಮೆ ಕೊಟ್ಟಿದ್ದಾರೆ. ಮಹಿಮೆ ಎಂಬ ವಸ್ತ್ರವನ್ನು ತೊಡಿಸಿದ್ದಾರೆ. ಸೊ ಅದಕ್ಕೆ ಇನ್ನೊಂದು ಹೆಸರು ಕೊಟ್ಟಿದ್ದಾರೆ, ಕನ್ನಿಕೆ ತರ ಇರ್ಬೇಕು ಅಂತ. ಸೊ ಸಭೆನೇ ಆ ವಿವಾಹವಾಗುವ ಕನ್ನಿಕೆ ಆಗಿದೆ. ಇವ್ರಿಗೆ ಅರ್ಥ ಆಯ್ತಲ್ಲ? ಸಭೆ, ನಾವೆಲ್ಲ ಸಭೆ ಭಾಗ ಅಲ್ವಾ, ಅಂಗಗಳಾಗಿದ್ದೇವೆ. ನಾವೆಲ್ಲ ಸೇರಿ ಸಭೆ ಅಥವಾ ಇಂಗ್ಲಿಷ್ ಅಲ್ಲಿ ಚರ್ಚ್ ಅಂತ ಹೇಳ್ಬೋದು.
ಸೊ ಚರ್ಚ್ಗೋಸ್ಕರ ಯೇಸು ಸ್ವಾಮಿ ಬರ್ತಾ ಇದ್ದಾರೆ. ಎಂತ ಚರ್ಚು? ಒಂದು ವಿವಾಹವಾಗುವ ಕನ್ಯೆ, ಬ್ರೈಡ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಬ್ರೈಡ್ ತರ ಇರ್ಬೇಕು ಚರ್ಚ್ ಅಂದ್ರೆ. ಸೊ ಚರ್ಚ್ ಅಂದ್ರೆ ಕಟ್ಟಡ ಅಲ್ಲ, ಚರ್ಚ್ ಅಂದ್ರೆ ಶಿಲುಬೆ ಅಲ್ಲ, ಚರ್ಚ್ ಅಂದ್ರೆ ಫೋಟೋ ಅಲ್ಲ, ಚರ್ಚ್ ಅಂದ್ರೆ ವಸ್ತು ಅಲ್ಲ. ಚರ್ಚ್ ಅಂದ್ರೆ ಜೀವಂತವಾಗಿರುವಂತ, ಯೇಸುವಿನ ಮೇಲೆ ನಂಬಿಕೆ ಇಟ್ಟಂತ ಪರಿಶುದ್ಧ ವ್ಯಕ್ತಿಗಳು, ವಿಶ್ವಾಸವಿಟ್ಟಂತ ವ್ಯಕ್ತಿಗಳು ಚರ್ಚ್ ಆಗಿದೆ. ಸೊ ಇವರಿಗೋಸ್ಕರ ಯೇಸು ಸ್ವಾಮಿ ಆತುರದಿಂದ ಮಧ್ಯಾಕಾಶದಲ್ಲಿ ಬಂದಿರ್ತಾರೆ. ಸೊ ಈ ಸಭೆಗೆ ಯೇಸು ಏನ್ ಹೇಳ್ತಾರೆ? ತನ್ನ ಮೊದಲಗಿತ್ತಿ ಅಥವಾ ಮದುಮಗಳು ಅಥವಾ ವಿವಾಹವಾಗುವ ಕನ್ಯೆ ಅಂತ ಹೇಳ್ತಾರೆ. ಈ ಕನ್ಯೆ ಯಾರು? ಇಲ್ಲಿ ಒಂದು ಫೋಟೋದಲ್ಲಿ ನೋಡ್ಬೋದು, ಒಂದು ಕನ್ಯೆ ಇದ್ದಾಳೆ. ಇದು ಯಾರು ಅಂತ ನೋಡಿದ್ರೆ ಸ್ವಲ್ಪ ಝೂಮ್ ಮಾಡುವ. ನೋಡಿ, ಕನ್ಯೆ ಸ್ವಲ್ಪ ದೊಡ್ಡಕ್ಕಿದ್ದಾಳೆ. ಈಗ ನೋಡ್ಬೋದು ವಿಸ್ತಾರವಾಗಿ. ಇನ್ನು ಸ್ವಲ್ಪ ಹತ್ರದಿಂದ ನೋಡುವ. ಇದರಲ್ಲಿ ನಾವಿದ್ದೀವ? ಅದು ಮುಖ್ಯ. ಇರಬೇಕು. ಅವತ್ತು ಇದರ ಮಧ್ಯದಲ್ಲಿ ನಾವು ಇರಬೇಕು. ಇದೇ ನಮ್ಮ ಉದ್ದೇಶ. ಅದಕ್ಕೆ ಇದನ್ನ ಕಲಿತಾ ಇದ್ದೇವೆ. ಇದೆಲ್ಲ ಸಾಂಕೇತ ರೂಪದಲ್ಲಿ ಕಲಿಸ್ತಾ ಇದ್ದೇವೆ, ಆಲೋಚನೆ ಮಾಡ್ತಾ ಇದ್ದೇವೆ. ಆದ್ರೆ ಅವತ್ತು ಮಧ್ಯಾಕಾಶದಲ್ಲಿ ಸಿಗುವಾಗ ಮೊದಲಗಿತ್ತಿಯಾಗಿ ನಾವೆಲ್ಲರೂ ಸೇರಿ ಒಂದು ಮೊದಲಗಿತ್ತಿ, ಒಂದು ಚರ್ಚ್ ಮಾತ್ರ ಅಲ್ಲಿ ಭೇಟಿ ಆಗ್ತದೆ. ಅದರಲ್ಲಿ ಯಾವ ಹೆಸರುಗಳು ಇರುವುದಿಲ್ಲ. ನಾನು ಕಥೋಲಿಕ, ಪೆಂತಿಕೋಸ್ತ, CNI, CSI ಅನ್ನೋ ಯಾವ ಭೇದ ಭಾವ ಇಲ್ಲ. ಯೇಸುವನ್ನು ನಂಬಿ ಬಂದಂತ ಒಂದೇ ಮಹಿಮೆ ಉಳ್ಳ ಸಭೆ. ಹೇಳಿದಾರಲ್ಲ, ಇಲ್ಲಿ ನೋಡಿ, ಪರಿಶುದ್ಧವೂ ನಿರ್ದೋಷವೂ ಆಗಿರುವಂತ ಸಭೆ, ಅದೇ ಕನ್ನಿಕೆ. ಇದ್ರಲ್ಲಿ ಯಾವ್ದಾದ್ರು ಹೆಸರು ಉಂಟಾ? ಸಭೆಗೆ ಯಾವ ಹೆಸರು ಕೊಡ್ಲಿಲ್ಲ. ಒಂದೇ ಸಭೆ, ಕ್ರಿಸ್ತನ ಸಭೆ. ನಾನು ಕಟ್ತೀನಿ ಅಂತ ಹೇಳಿದ್ದು. ಅಂದ್ರೆ ಇಲ್ಲಿ ಇಂಡಿವಿಜುವಲ್ ಆಗಿ ಕೌಂಟ್ ಆಗುತ್ತೆ. ಯಾರು ಪರಿಶುದ್ಧರಾಗಿದ್ದಾರೆ, ಯಾರು ನಿರ್ದೋಷರಾಗಿದ್ದಾರೆ, ಯಾವ ಸಭೆ ಹೋಗುವರು ಅನ್ನೋದು ಇದರಲ್ಲಿ ಲೆಕ್ಕನೇ ಬರುವುದಿಲ್ಲ. ಒಂದು ವೇಳೆ ಆ ಸಭೆಯಲ್ಲಿ ತಪ್ಪಾದದನ್ನು ಫಾಲೋ ಮಾಡ್ತಾ ಇದ್ರೆ ಅವರು ನಿರ್ದೋಷ. ಒಂದು ವೇಳೆ ಬೈಬಲ್ ಪ್ರಕಾರ ಆ ಸಭೆ ನಡೀತಾ ಇದ್ರೆ ಅದು ಪರಿಶುದ್ಧ. ಇದೇ ವ್ಯತ್ಯಾಸ. ಅದಕ್ಕೆ ಬೈಬಲ್ ಅಲ್ಲಿ ಯಾವ್ದು ಇಲ್ಲವೋ ಅದನ್ನು ನಂಬಲಿಕ್ಕೆ ಇಲ್ಲ. ಅದು ಕಡ್ಡಾಯವಾಗಿ ನಾವು ಖಂಡಿಸ್ಬೇಕು. ಅದಕ್ಕೆ ನಾವು ಖಂಡಿಸ್ತಾ ಇರ್ತೇವೆ. ಅದನ್ನ ದೂರ ಇಡಬೇಕು. ಯಾವ್ದು ಇದೆಯೋ ಅದನ್ನ ಮಾತ್ರ ನಂಬಬೇಕು. ಅದಕ್ಕೇನ್ ಮಾಡೋದು? ಕೆಲವರಿಗೆ ಅದು ಅರ್ಥ ಆಗಲ್ಲ, ಅದೇ ಕಷ್ಟ. ಆದ್ರೆ ಯೇಸು ಬರುವಾಗ ಎಲ್ರಿಗೂ ಅರ್ಥ ಆಗುತ್ತೆ. ಅವಾಗ ಅರ್ಥ ಆಗಿ ಏನು ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಇವತ್ತು ಹಗಲು ರಾತ್ರಿ ವಾಕ್ಯ ಓದಿ ಸತ್ಯ ಏನು ಅನ್ನೋದು ಕಲಿಬೇಕು. ಆಮೇಲೆ ಸೊ ಈ ಕನ್ಯಕೆಗೋಸ್ಕರ ಯೇಸು ಸ್ವಾಮಿ ಮಧ್ಯ ಆಕಾಶದಲ್ಲಿ ಬರ್ತಾರೆ. ನೋಡಿ, ದೊಡ್ಡ ಒಂದು ಕೂಟ, ಒಂದು ಸಭೆ, ಚರ್ಚ್ ಆಫ್ ಜೀಸಸ್ ಕ್ರೈಸ್ಟ್. ಏನು? ಚರ್ಚ್ ಆಫ್ ಜೀಸಸ್ ಕ್ರೈಸ್ಟ್, ಯೇಸುವಿನ ಸಭೆ. ಯೇಸು ಹೇಳಿದ್ದಾರೆ, ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ. ಕ್ರಿಸ್ತನ ಸಭೆ, ತನ್ನ ರಕ್ತದಿಂದ ಪಡೆದುಕೊಂಡಂತ ಸಭೆ. ಯೇಸು ತನ್ನ ರಕ್ತ ಕೊಟ್ಟು ಪಡೆದುಕೊಂಡಂತ ವಿಶ್ವಾಸಿಗಳ ಒಂದು ಕೂಟಕ್ಕೆ ಮಹಿಮೆ ಉಳ್ಳ ಸಭೆ ಅಂತ ಹೇಳ್ತಾರೆ. ಇದಕ್ಕೋಸ್ಕರ ಯೇಸು ಬರ್ತಾ ಇದ್ದಾರೆ. ಲೋಕದ ಎಲ್ಲ ಕಡೆಯಿಂದ ಮೇಲೆ ಸೇರ್ತಾರೆ. ಸೇರಿ ಭೂಮಿಯ 4 ದಿಕ್ಕಿನಿಂದ ಪ್ರತ್ಯೇಕಿಸಲ್ಪಟ್ಟು ಎಲ್ಲೋ ಒಂದ್ ಕಡೆಗೆ ಸೇರುತ್ತಾರೆ. ಅವತ್ತಿಂದ ನಮ್ಮ ಹೊಸ ಜೀವಿತದ ಆರಂಭ. ಈ ಲೋಕದ ದುಃಖ, ನೋವು, ನಷ್ಟ, ಸಾಲ, ರೋಗ ಎಲ್ಲ ಬಿಟ್ಟು ಹೋಗ್ಬೇಕು. ಆಮೇಲೆ ಇದೇ ಸಂತೋಷ. ಅದಕ್ಕೋಸ್ಕರ ಪೌಲನು ಹೇಳ್ತಾನೆ, 1 ಥೆಸಲೋನಿಕ 4:18 ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ರು ಸಂತೈಸಿರಿ. ಸಂತೋಷ ಅಲ್ವಾ? ಅದಕ್ಕೆ ನಾನು ಯಾವಾಗಲೂ ಈ ಮಾತನ್ನ, ಈ ವಾಕ್ಯಗಳನ್ನ ಕಲಿಸ್ತಾ ಇರ್ಲಿಕ್ಕೆ ಇಷ್ಟಪಡ್ತೀನಿ. ಆದ್ರೆ 1 ವರ್ಷದ ನಂತರ ಪುನಃ ನಾವಿವತ್ತು ಈ ಒಂದು 5-6 ವಾರಗಳಿಂದ ಕಲಿತಾ ಬಂದಿದ್ದೀವಿ. ಆದ ನಂತರ ಒಂದು ದೊಡ್ಡ ಸಮಾರಂಭವಿದೆ, ಒಂದು ಭೋಜನ ಇದೆ. ಅದಕ್ಕೆ ಹೇಳ್ತಾರೆ, ಯಜ್ಞದ ಕುರಿಯಾದ ಆತನ ವಿವಾಹ ಕಾಲ ಬಂತು. ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ ಎಂದು ಹೇಳಿತು.
ಪ್ರಕಾಶಮಾನವು ನಿರ್ಮಲವೂ ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು. ಆ ನಾರುಮಡಿ ಅಂದರೆ ದೇವಜನರ ಸತ್ಕಾರ್ಯಗಳೇ. ಇದಲ್ಲದೆ ಅವನು ತನ್ನ ಸಂಗಡ ಮಾತನಾಡುತ್ತಾ, ಯಜ್ಞದ ಕುರಿಯಾದ ತನ್ನ ವಿವಾಹದ ಔತಣಕ್ಕೆ ಕರೆಸಿಕೊಂಡವರು ಧನ್ಯರು ಎಂಬುದಾಗಿ ಬರೆ ಎಂದು ನನಗೆ ಹೇಳಿ. ಈ ಮಾತುಗಳು ದೇವರ ಸತ್ಯ ವಚನಗಳಾಗಿವೆ. ಏನು? ವಿವಾಹದ ಔತಣ, ವಿವಾಹದ ಭೋಜನ, ಫೀಸ್ಟ್, ಮ್ಯಾರೇಜ್ ಸಫರ್ ಅಂದ್ರೆ ವಿವಾಹದ ಔತಣ, ಮ್ಯಾರೇಜ್ ಸಫರ್ ಆಫ್ ದ ಲ್ಯಾಂಡ್, ಮದುವೆ ಊಟ ಅಂತ ಹೇಳ್ಬೋದು ನಮ್ಮ ಲೋಕಲ್ ಭಾಷೆಯಲ್ಲಿ. ಏಸು ಇದನ್ನೆಲ್ಲ ತಯಾರು ಮಾಡ್ತಾ ಇದ್ದಾರೆ ಆ ಊಟಕ್ಕೆ. ನಮಗೋಸ್ಕರ ಟೇಬಲ್ ಸಿದ್ಧಪಡಿಸಿ ಇಟ್ಟಿದ್ದಾರೆ, ಚೇರ್ಗಳನ್ನು ರೆಡಿ ಮಾಡಿ ಇಟ್ಟಿದ್ದಾರೆ. ಒಂದಿನ ಸೇರಿ ಅವ್ರ ಜೊತೆ ನಾವು ಪುನಃ ಭೋಜನವನ್ನು ಮಾಡಲಿಕ್ಕಿದ್ದೇವೆ. ಆಮೇಲೆ ಸಂತೋಷದ ಕ್ಷಣಗಳು ಅವತ್ತಿರ್ತದೆ. ಅಲ್ಲಿ ಕೋಟ್ಯಾಂತರ ಜನಗಳು ಸೇರಿ ಒಂದು ಭೋಜನದಲ್ಲಿ ಸೇರ್ತಾರೆ. ರಾಜನ ವಿವಾಹ. Praise the Lord. Thank you, Jesus. Thank you, Jesus. Hallelujah. Praise the Lord. Praise the Hallelujah. Lord. Yeah. Praise the Lord. ದೇವರಿಗೆ ಮಹಿಮೆ ಉಂಟಾಗಲಿ. Praise the Lord.